ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಡಾಕ್ಟರ್ ಗುರುರಾಜ್ ಕರಜಗಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಆ ಮಾಯೆಯ ಸ್ವರೂಪವನ್ನು ನೋಡಿದೆವು. ಅದಾದಮೇಲೆ ಆ ಮಾಯೆಯಿಂದ ಬಿಡಿಸಿಕೊಳ್ಳೋದಕ್ಕೆ ಇರುವಂಥ ಉಪಾಯ ಏನು ಅಂದರೆ, ಬ್ರಹ್ಮಚಿಂತನೆ ಒಂದನ್ನು ಬಿಟ್ಟರೆ ಅದಕ್ಕೆ ಬೇರೆ ದಾರಿ ಇಲ್ಲ ಅನ್ನೋದನ್ನು ಸಹ ನಾವು ನೋಡಿದೆವು. ಮತ್ತು ಮಾಯೆಗೆ ಇರುವಂತಹ ಮೂರು ಶಕ್ತಿಗಳು, ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ, ಮತ್ತೊಂದು ಜ್ಞಾನಶಕ್ತಿ ಎನ್ನುವಂಥದ್ದು. ಆ ಜ್ಞಾನಶಕ್ತಿ ಎನ್ನುವಂಥದ್ದು ಮೋಕ್ಷಕ್ಕೆ ಕಾರಣವಾಗ್ತದೆ. ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿಗಳು ಸಂಸಾರದಲ್ಲಿ ಬಂಧಿಸುವುದಕ್ಕೆ ಕಾರಣವಾಗ್ತವೆ ಅಂತ ಹೇಳಿ ನಾವು ಆ ಆವರಣ ಶಕ್ತಿಯನ್ನು ಕುರಿತು ಹೆಚ್ಚಾಗಿ ನೋಡ್ತಾ ಇದ್ವಿ. ವಿಕ್ಷೇಪ ಶಕ್ತಿಯನ್ನು ಕುರಿತು ನಾವು ವಿಚಾರ ಮಾಡ್ತಾ ಇದ್ವಿ. ವಿಕ್ಷೇಪ ಶಕ್ತಿ ಏನೆಲ್ಲ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟಾದ ಮೇಲೆ ಈ ವಿಕ್ಷೇಪ ಶಕ್ತಿ ಉಂಟಾಗೋದು ಮಾಯೆಯಲ್ಲಿ ಇರುವಂತಹ ಮೂರು ಗುಣಗಳಲ್ಲಿ ರಜೋಗುಣ ಅಂತ ಯಾವುದು ಉಂಟಲ್ಲ, ಆ ರಜೋಗುಣದಿಂದ ವಿಕ್ಷೇಪ ಶಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ರಜೋಗುಣವೇ ವಿಕ್ಷೇಪ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಇಷ್ಟಾದ ಮೇಲೆ ಮತ್ತೆ ಮಾಯೆಯಲ್ಲಿ ಇನ್ನೊಂದು ಗುಣ ಉಂಟು, ತಮೋಗುಣ. ಆ ತಮೋಗುಣದಿಂದ ಯಾವ ಶಕ್ತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವೀಗ ನೋಡಬೇಕು. ಅದಕ್ಕೋಸ್ಕರ ಮುಂದಿನ ಶ್ಲೋಕಗಳು ಹೊರಟು ನಿಂತೇವೆ. ಅದಕ್ಕೂ ಮೊದಲು ಈಗ ಇಲ್ಲೊಂದು ವಿಚಾರ. ಈ ರಾಗಾದಯ ಅಂತ ಒಂದು ಶಬ್ದ ಉಂಟು. ಎಲ್ಲಿ ಅಂದರೆ 113ನೆಯ ಶ್ಲೋಕದ 3ನೆಯ ಸಾಲಿನಲ್ಲಿ, ಅಂದರೆ ಉತ್ತರಾರ್ಧದ ಮೊದಲ ಸಾಲಿನಲ್ಲಿ ರಾಗಾದಯ ಅಂತ ಇದೆ. ಆ ರಾಗಾದಯ ಆದಿಪದದಿಂದ ಏನೆಲ್ಲ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ 114ನೆಯ ಶ್ಲೋಕ ಹೊರಟು ನಿಂತಿದೆ. ಎಲ್ಲ ಒಂದಕ್ಕೊಂದು ಸಂಬಂಧ. ಅದು ಇಲ್ಲದೇ ಇದ್ದರೆ ಈ ಶ್ಲೋಕ ಯಾಕೆ ಬಂತು ಅಂತ ಗೊತ್ತಾಗೋದಿಲ್ಲ. ಅದನ್ನು ಜ್ಞಾನಿಗಳು ಅಥವಾ ಇಂಥ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯುವಂಥ ಮಹಾನುಭಾವರು ನಮಗೆ ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನು ಸೂಚ್ಯವಾಗಿ ತಿಳಿಸಿಕೊಡ್ತಾರೆ. ಆ ಸಂಗತಿ ವಾಕ್ಯಗಳು ಅಂತ ಅದನ್ನು ಹೇಳೋದಕ್ಕೋಸ್ಕರ ಈ ಶ್ಲೋಕ ಹೊರಟಿದೆ. ಈ 13ನೆಯ ಶ್ಲೋಕದಲ್ಲಿ ಉತ್ತರಾರ್ಧದ ಮೊದಲ ಸಾಲಿನಲ್ಲಿ ರಾಗಾದಯ ಅಂತ ಶಬ್ದ ಉಂಟಲ್ಲ, ಆ ಆದಿಪದದಿಂದ ಏನು ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಅದೆಲ್ಲವನ್ನು ಪಟ್ಟಿ ರೂಪದಲ್ಲಿ ಈ 114ನೇ ಶ್ಲೋಕ ಹೇಳುತ್ತೆ. ಆದಿಪದಗ್ರಾಹ್ಯಾನ್ ರಜಃ ಕಾರ್ಯ ವಿಕ್ಷೇಪ ಶಕ್ತಿ ಕಾರ್ಯತ್ವೇನ ರಾಜಸಾನ್ ಧರ್ಮಾನ್. ಆ ರಜೋಗುಣದ ಶಕ್ತಿಯಾದಂತಹ ವಿಕ್ಷೇಪ ಶಕ್ತಿಯನ್ನು ನಾವು ನೋಡಿದ್ವಿ.
ಆದರೆ ಅದಿಷ್ಟೇ ಅಲ್ಲ, ರಜೋಗುಣದಿಂದ ಉಂಟಾಗುವಂಥದ್ದು ಅದರ ಧರ್ಮಗಳು ಇನ್ನೂ ಬೇಕಷ್ಟಿವೆ. ಅವುಗಳನ್ನೆಲ್ಲ ಘೋರವಾದ ಧರ್ಮಗಳು ಅಂತ ಕರೀತಾರೆ, ಅಂದರೆ ಭಯಾನಕವಾದಂಥ ಧರ್ಮಗಳು ಅಂತ. ಅವೆಲ್ಲ ದುಃಖಕ್ಕೆ ಕಾರಣವಾದವುಗಳು, ನಿರಂತರ ಸಂಸಾರಕ್ಕೆ ಕಾರಣವಾಗ್ತವೆ ಅವು. ಅವುಗಳನ್ನು, ಆ ಧರ್ಮಗಳನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಿ ಕೊಡಲಾಗತ್ತೆ. ಯಾಕೆ ಅಂದರೆ ತಿಳ್ಕೊಂಡು ಅವುಗಳನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಬೇಕು ಅಂತಲ್ಲ, ಅವುಗಳಿಂದ ಬಿಡಿಸಿಕೊಳ್ಳಬೇಕು ಅನ್ನೋದಕ್ಕೋಸ್ಕರ. ಆ ಮಾತು ಮುಂದೆ ಸ್ಪಷ್ಟವಾಗಿ ಭಾಷ್ಯದಲ್ಲಿಯೇ ನಾವು ನೋಡ್ತೇವೆ. 114ನೇ ಶ್ಲೋಕ, ರಜೋಗುಣದ ಧರ್ಮಗಳು ಯಾವುವು ಅಂತ. ಕಾಮ, ಕ್ರೋಧ, ಲೋಭ, ದಂಭ, ಅಭ್ಯಸೂಯ, ಅಹಂಕಾರ, ಈರ್ಷ್ಯ, ಮತ್ಸರಾದ್ಯಾಸ್ತು ಘೋರಾಃ ಧರ್ಮಾಃ ಏತೇ ರಾಜಸಾಃ ಪುಂಪ್ರವೃತ್ತಿಃ ಯಸ್ಮಾತ್ ಏತದ್ ರಜೋ ಬಂಧಹೇತುಃ. ಇದನ್ನು ನಾನು ಬಿಡಿಸಿ ಓದಿದ್ದೇನೆ, ಒಮ್ಮೆ ಸೇರಿಸಿ ನೋಡ್ಬೋಣ. ಅಂದರೆ ಕಾಮಃ ಕ್ರೋಧೋ ಲೋಭ ದಂಭಾ ಅಭ್ಯಸೂಯ ಅಹಂಕಾರ ಏರ್ಷ್ಯ ಮತ್ಸರಾದ್ಯಾಸ್ತು ಘೋರಾಃ ಧರ್ಮಾ ಏತೇ ರಾಜಸಾಃ ಪುಂಪ್ರವೃತ್ತಿ ಯಸ್ಮಾತ್ ಏತದ್ರಜೋ ಬಂಧಹೇತುಃ. ಏನು ಅಂದರೆ ಕಾಮ ಮತ್ತು ಕ್ರೋಧ, ಲೋಭ, ದಂಭ, ಅಸೂಯೆ, ಅಹಂಕಾರ, ಈರ್ಷ್ಯೆ, ಮಾತ್ಸರ್ಯ ಮುಂತಾದವು ಈ ರಾಜಸ ಗುಣದ ಧರ್ಮಗಳು. ಆ ಗುಣದಿಂದ ಇವೆಲ್ಲ ಉಂಟಾಗ್ತವೆ, ಅಥವಾ ಇವೆಲ್ಲವುಗಳ ಈ ಗುಣಗಳ ಸಮಷ್ಟಿಯೇ ರಾಜಸ ಗುಣ, ಹಾಗಾದರೂ ಹೇಳ್ಬೋದು ಹೀಗೆ ಅಂತ. ಪುರುಷನ ಪ್ರವೃತ್ತಿಗೆ ಕಾರಣವಾದಂತಹ ಈ ರಜೋಗುಣ ಬಂಧಕ್ಕೆ ಕಾರಣವಾಗುತ್ತದೆ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಸ್ವಲ್ಪ ವಿವರಣೆಯನ್ನು ನೋಡೋಣ. ಕಾಮಃ ಮೊದಲನೇ ಶಬ್ದ. ಕಾಮಃ ಅಂದರೆ ಏನು? ಲೋಕದಲ್ಲಿ ಕಾಮ ಅನ್ನೋದು ಸ್ವಲ್ಪ ನೀಚವಾದ ಅರ್ಥದಲ್ಲಿ ಪ್ರಸಿದ್ಧವಾಗಿದೆ. ಆದರೆ ವಾಸ್ತವಿಕವಾಗಿ ಅದಕ್ಕಿರುವುದು ಅಷ್ಟು ಮಾತ್ರ ನೀಚವಾದ ಅರ್ಥ ಅಲ್ಲ. ಕಾಮಃ ಅನ್ನೋದಕ್ಕೆ ಅರ್ಥ ವಿಷಯ ಇಚ್ಛಾ, ಅಪೇಕ್ಷೆ, ಬಯಕೆ ಅಂತ. ಹಾಗೆ ಮುಂದಕ್ಕೆ ಹೋದಾಗ ಅದು ಕೊನೆಯಲ್ಲಿ ಪರ್ಯವಸಾನ ಆಗುವುದು ವಿಷಯೇಚ್ಛ. ವಿಷಯ ಅನ್ನೋದಕ್ಕೆ ಅರ್ಥ ವಸ್ತು ಅಂತ ಅರ್ಥ, ಇನ್ನೇನೂ ಅಲ್ಲ. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಸ್ತು, ಆ ವಸ್ತುಗಳನ್ನು ವಿಷಯ ಅಂತ ಶಾಸ್ತ್ರ ಕರೀತದೆ. ಅವುಗಳ ಬಯಸುವಿಕೆ ಕಾಮಃ, ಕಾಮನೆ ಅಂತ ಕರೆದುಕೊಳ್ಳುತ್ತೆ. ಆಯಿತು, ಕಾಮನೆ ಅಂದರೆ ಬಯಕೆ ಅಂತ. ಕೆಲವು ಸಲ ಈ ಬಯಕೆ ಅದು ಉತ್ಕೃಷ್ಟವಾದದ್ದು ಆಗಿರುತ್ತದೆ, ಮತ್ತು ಕೆಲವು ಸಲ ನಿಕೃಷ್ಟವಾದದ್ದು ಸಹ ಆಗಿರುತ್ತದೆ. ಉತ್ಕೃಷ್ಟವಾದದ್ದಾದರೆ ಪರವಾಗಿಲ್ಲ, ನಿಕೃಷ್ಟ ಆದದ್ದಾದರೆ ಅದು ಹಾನಿಯನ್ನು ಉಂಟು ಮಾಡ್ತದೆ. ಆಯಿತು, ಏನಿದ್ರೂ ಸಹ ಈ ಕಾಮ ಈಡೇರಿದಾಗ ಮನುಷ್ಯ ಸಂತೋಷ ಪಡ್ತಾನೆ. ಅದು ಒಳ್ಳೆಯದಾದರೂ ಆಗಲಿ ಕೆಟ್ಟದ್ದಾದರೂ ಆಗಲಿ. ಈಡೇರದೇ ಇರುವಾಗ ಮತ್ತೆ ಮುಂದೆ ಏನು ಅಂತ ಪ್ರಶ್ನೆ. ಆಗ ಕ್ರೋಧ ಅಂತ ನಾನು ಈ ಹಿಂದೂ ಪದೇ ಹೇಳಿದ್ದೇನೆ, ಇನ್ನೊಮ್ಮೆ ಜ್ಞಾಪಿಸ್ತೇನೆ. ಈ ಕಾಮಕ್ರೋಧ ಅನ್ನೋದು ಅವು ಟ್ವಿನ್ಸ್, ಅವು ಅಣ್ಣ ತಮ್ಮ ಇದ್ದ ಹಾಗೆ ಒಂದು ರೀತಿಯ. ಹಾಗಾಗಿ ಮೊದಲು ಕಾಮ ಅದು ಈಡೇರಿದರೆ ಸಂತೋಷ. ಈ ಕ್ರೋಧ ಎನ್ನುವಂಥ ತಮ್ಮ ಏನೂ ಮಾಡಲ್ಲ. ಈಡೇರಲಿಲ್ಲ ಅಂದರೆ ತಕ್ಷಣ ತಮ್ಮ ಎದ್ದು ಬಿಡ್ತಾನೆ ಕ್ರೋಧ ಎನ್ನುವ ಅಷ್ಟೇ. ಹಾಗಾಗಿ ಕ್ರೋಧ ಅಂದರೆ ಏನು ಅಂದರೆ ತದಭಿಘಾತೆ ಜಾಯಮಾನ ಮಾನಸ ವೃತ್ತಿ. ಕಾಮನೆ ಈಡೇರದೇ ಇರುವಾಗ ಉಂಟಾಗುವ ಮನಸ್ಸಿನ ಒಂದು ವೃತ್ತಿ ಅದು ಕ್ರೋಧ. ನಾನು ಮೊದಲೇ ಹೇಳಿದ್ದೇನೆ, ಈ ರಜೋಗುಣದ ಧರ್ಮಗಳೆಲ್ಲ ಅನರ್ಥ ಪರಂಪರೆಯನ್ನು ಸೃಷ್ಟಿ ಮಾಡ್ತವೆ. ಅದಕ್ಕೋಸ್ಕರ ಶ್ಲೋಕದಲ್ಲಿ ಒಂದು ಶಬ್ದ ಇಟ್ಟಿದ್ದಾರೆ, ಘೋರಾಹ ಅಂತ. ಇವು ಭಯಾನಕವಾದವುಗಳು. ಯಾಕೆ ಅನ್ನೋದನ್ನು ಅವರು ಭಾಷ್ಯದಲ್ಲಿ ಹೇಳ್ತಾರೆ. ಯಾಕೆ ಭಯಾನಕವಾದವುಗಳು ಅನ್ನೋದನ್ನು
ಕಾಮ ಈಡೇರದೇ ಇದ್ದಾಗ ಕ್ರೋಧ, ಕೋಪಾಖ್ಯ ಅಂತ ವಿವರಣೆ. ಈ ಕ್ರೋಧದ ಬಗ್ಗೆ ಶಾಸ್ತ್ರಗಳಲ್ಲಿ ಬಹಳಷ್ಟು ಕಡೆಗೆ ಮಾತನ್ನು ಹೇಳ್ತಾರೆ. ಅದನ್ನು ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡಲೇಬೇಕು. ನಾವು ಮೀನ್ಸ್ ಅಧ್ಯಾತ್ಮ ದಾರಿಯಲ್ಲಿ ಉತ್ಕಟವಾದ ಸಾಧನೆ ಮಾಡಬೇಕು ಅಂತ ಬಯಸುವವರು, ಅದ್ರ ಬಗ್ಗೆ ಆಸಕ್ತಿ ಇಲ್ಲದೇ ಇದ್ದವರಿಗೆ ಈ ಮಾತನ್ನು ಅನ್ವಯಿಸೋದಿಲ್ಲ. ಆದ್ರೂ ಸಹ ಸಿಟ್ಟು ಎನ್ನುವುದು ಸಾಧಕರಿಗೆ ಖಂಡಿತವಾಗಿಯೂ ಒಳ್ಳೆಯದನ್ನು ಮಾಡುವುದಿಲ್ಲ. ಹಾಗಿದ್ರೆ ಅಧಿಕಾರ ಸ್ಥಾನದಲ್ಲಿದ್ದಾಗ ಕೆಲವು ಸಲ ಅದು ಬೇಕಾಗ್ತದೆ ಅನ್ನೋದಕ್ಕಿಂತ ಬೇಕು ಅನ್ನುವ ಹಾಗೆ ನಾವು ನಟಿಸಬೇಕಾಗತ್ತೆ. ಯಾಕೆಂದರೆ ನಿಜವಾಗಿಯೂ ಸಿಟ್ಟನ್ನು ಮಾಡಿಕೊಂಡ್ರೆ ನಾವು ಯಾರ ಬಗ್ಗೆ ಸಿಟ್ಟನ್ನು ಮಾಡ್ಕೊಳ್ತೇವೋ ಅವರಿಗೆ ಏನು ಕೆಡಕಾಗತ್ತೋ ಅದಕ್ಕಿಂತ ಹೆಚ್ಚು ಕೆಡಕು ನಮಗೆ. ಯಾವನು ಹೆಚ್ಚೆಚ್ಚು ಕೋಪ ಮಾಡ್ಕೊಳ್ತಾನೋ ಅವನ ಆರೋಗ್ಯ ಮೊದಲು ಕೆಡುತ್ತೆ. ಮಾನಸಿಕ ಆರೋಗ್ಯ, ತನ್ಮೂಲಕ ದೈಹಿಕ ಆರೋಗ್ಯ. ಹಾಗಾಗಿ ಸಿಟ್ಟನ್ನು ಆದಷ್ಟು ಕಡಿಮೆ ಮಾಡಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಆಯಿತು, ಮುಂದಿನದು ಕಾಮ, ಕ್ರೋಧ ಮತ್ತು ಲೋಭ. ಲೋಭ ಅಂದರೆ ನಮಗೆ ಲೋಭ ಅನ್ನೋ ಶಬ್ದಕ್ಕಿಂತ ಲೋಭಿ ಎನ್ನುವ ಶಬ್ದ ಹೆಚ್ಚು ಪರಿಚಯ ಉಂಟು. ಆ ಲೋಭ ಉಳ್ಳವನೇ ಲೋಭಿ ಅಂತ. ಲೋಭ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಅರ್ಥಸ್ಯ ಪ್ರಾಪ್ತವು ತತ್ ಸಂರಕ್ಷಣ ಮತಿ. ನಮ್ಮ ಕೈಗೆ ಸಂಪತ್ತು ಬಂದಾಗ ಏನಾದರೂ ಮಾಡಿ ಆ ಸಂಪತ್ತು ನನ್ನ ಅಧೀನದಲ್ಲೇ ಇರಬೇಕು, ಬೇರೆಯವರ ಕೈಗೆ ಹೋಗಬಾರದು ಅಂತ ಎಚ್ಚರಿಕೆ ವಹಿಸುವಂಥ ಮಾನಸಿಕ ವೃತ್ತಿ. ಅಂದರೆ ಅದು ಸದಾ ನನ್ನದಾಗಿ ಉಳಿಬೇಕು ಅಂತ. ಹಾಗೆ ಯೋಚಿಸುವವನು ಲೋಭಿ. ಯೋಚಿಸುವಿಕೆ ಲೋಭ. ಇದು ಸಹ ಸಂಸಾರಿಗಳಲ್ಲಿ ಇರ್ತದೆ. ಸಂಸಾರಿಗಳಲ್ಲಿ ಅಷ್ಟೇ ಅಲ್ಲ, ಸಂಸಾರ ತ್ಯಾಗ ಮಾಡಿದ್ದೇನೆ ಅನ್ನೋರಲ್ಲೂ ಹೆಚ್ಚಾಗಿರ್ತದೆ. ಹಾಗಾಗಿ ಇದು ಸಹ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಮುಳುವು. ಯಾಕೆಂದರೆ ಇವೆಲ್ಲ ಕಾರಣ ಶರೀರಕ್ಕೆ ಸಂಬಂಧಪಟ್ಟವುಗಳು, ಆತ್ಮನಿಗೆ ಸಂಬಂಧಪಟ್ಟವುಗಳು ಅಲ್ಲ. ಹಾಗಿದ್ರೆ ಸಂಬಂಧಪಟ್ಟವುಗಳ ಅಲ್ಲ ಅಂತ ಹೇಳಿ ಆದಮೇಲೆ ಆತ್ಮನಿಗೆ ಏನು ನಷ್ಟ ಇದ್ದಿದ್ರೆ ಅಂತೊಂದು ಪ್ರಶ್ನೆ ಬರ್ತದೆ. ಹೌದು, ಇವೆಲ್ಲವನ್ನೂ ಆತ್ಮನ ಸ್ವರೂಪ ಅಲ್ಲ ಅಂತ ತಿಳಿದ ಆದಮೇಲೆ ಇದ್ರ ಬಗ್ಗೆ ನಾವು ಹೆಚ್ಚು ಯೋಚಿಸ್ತಾ ಹೋದಾಗ ಅಷ್ಟು ಹೊತ್ತು ಆತ್ಮಚಿಂತನೆಯಿಂದ ನಾವು ವಿಮುಖರಾದಂತೆ ಆಗತ್ತೋ ಇಲ್ವೋ? ಹಾಗಾಗಿ ಇವುಗಳನ್ನು ಬಿಟ್ಟರೆ ಇವುಗಳ ಬಗ್ಗೆ ಯೋಚಿಸುವ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಆ ಆತ್ಮ ಸಾಧನೆಯ ದಾರಿಯಲ್ಲಿ ಸಾಗುವವರಿಗೆ ಇವು ತೀರಾ ಮುಳುವಾಗಿ ಬಿಡ್ತವೆ ಅಂತ. ಅಷ್ಟಾದ ಮೇಲೆ ಮತ್ತೆ ಮುಂದಿನದು 4ನೆಯದು ದಂಭ ಅಂತ. ದಂಭ ಅಂದರೆ ಧರ್ಮಧ್ವಜಿತ್ವಂ. ಅಂದರೆ ನಾನೇ ಅತ್ಯಂತ ಧರ್ಮವನ್ನು ಆಚರಿಸುವವನು ಅಂತ ತಾನು ಮಾಡಿದ್ದನ್ನು ಪ್ರಕಟಪಡಿಸುವ ಬುದ್ಧಿ, ಅದಕ್ಕೆ ದಂಭ ಅಂತ ಹೆಸರು. ಇವನು ಮಾಡೋದು 10ರಷ್ಟು, ಅದನ್ನು ಪ್ರಕಟಪಡಿಸೋದು 100ರಷ್ಟು. ಅದಕ್ಕೆ ದಂಭ ಅಂತ ಹೆಸರು. ಕೆಲವು ಜನ ನೋಡಿ, ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು, ಧರ್ಮದ ವಿಚಾರ ಬಿಟ್ಬೋಣ. ನಾವು ಏನೋ ಒಂದು ಕೆಲಸ ಆಗಬೇಕು ಅಂತ ಒಬ್ಬ ವ್ಯಕ್ತಿ ಹತ್ರ ಕೇಳ್ತೇವೆ. ಆ ವ್ಯಕ್ತಿ ಫ್ರೀಯಾಗೇ ಇರ್ತಾರೆ, ಆದರೆ ಅವ್ರ ಬಾಯಿಂದ ಬರೋದೇನು ಗೊತ್ತಾ? ತುಂಬ ಬ್ಯುಸಿ ಕಣ್ರಿ, ನನ್ನಷ್ಟು ಬ್ಯುಸಿ ಯಾರೂ ಇಲ್ಲ ಅಂತ. ಇದು ಅವನ ಕರ್ತವ್ಯದ ಭಾಗ ಏನುಂಟೋ ಅದನ್ನು ಅವನು 5ರಷ್ಟು ಮಾಡಿ 500ರಷ್ಟು ಹೈಲೈಟ್ ಮಾಡ್ತಾನೆ ಅದನ್ನು. ಇದು ಸಾಮಾನ್ಯವಾಗಿ ನಾವು ಎಲ್ಲ ಕಡೆಗೂ ನೋಡ್ತೇವೆ. ಆದರೆ ಯಾರು ನಿಜವಾಗಿಯೂ ಕೆಲಸ ಮಾಡ್ತಾರೋ ಅವರು ಆ ಶಬ್ದ ಹೇಳೋದೇ ಇಲ್ಲ. ಇವತ್ತು ನಾನು ಈ ವೇದಿಕೆಯಲ್ಲಿ ಒಬ್ಬ ವಿದ್ವಾಂಸರ ಹೆಸರನ್ನು ಉಲ್ಲೇಖ ಮಾಡಲೇಬೇಕು. ಯಾಕೆಂದರೆ ಈ ವೇದಿಕೆಗೆ ಅವರು, ಈ ಸಂಸ್ಥೆಗೆ ಅವರು ಕುಲಪತಿಗಳಾಗಿದ್ದರು ಅಂತ ಸ್ವತಃ ರಾಮಸ್ವಾಮಿಗಳೇ ಆ ಮಾತನ್ನು ಹೇಳ್ತಾಯಿದ್ರು. ವಿದ್ವಾನ್ ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರು ಸಾಕಷ್ಟು ಸಲ ಇಲ್ಲಿ ಬಂದಿದ್ದಾರೆ, ನೀವು ನೋಡಿದ್ದೀರಿ ಅವರನ್ನು. ಕೊನೆಯ ಉಸಿರಿರುವವರೆಗೂ ಸಹ ಸಮಯ ಪಾಲನೆ ಅಂದರೆ ಹಾಗಿತ್ತು ಅವರಿತ್ತು. ಅವರ ಹತ್ರ ಬಹಳಷ್ಟು ಜನ ಬಂದು ಲೇಖನಗಳನ್ನು ಕೇಳೋರು. ಆ ಲೇಖನಗಳನ್ನು
ಅವರು ಸಾಮಾನ್ಯ ಹೇಳುವರು, ನಾನು ಇಂಥ ಡೇಟಿಗೆ ಕೊಡ್ತೇನೆ ಅಂತ. ಆ ಹೇಳಿದ ಡೇಟಿಗಿಂತ 3 ದಿವಸ ಮೊದಲೇ ಅದನ್ನು ಮುಗಿಸಿರೋರು ಅವರು. ಯಾವತ್ತೂ ಸಹ ಅವರು ಸಮಯವನ್ನು ಮೀರಿ ಕೆಲಸ ಮಾಡಿದ್ದಿಲ್ಲವೇ ಇಲ್ಲ. ಅವ್ರ ಹತ್ರ ಒಂದು ಕೆಲಸಕ್ಕೋಸ್ಕರ 2 ಸಲ ಓಡಾಡಿದ್ದೇನೆ ನಾನು ಅಂತ ಒಬ್ಬ ವ್ಯಕ್ತಿ ಹೇಳೋದಿಲ್ಲ. ಅಂತಹ ಶುದ್ಧ ಹೃದಯ. ಅಷ್ಟೇ ಅಲ್ಲ, ಎಷ್ಟೋ ಸಲ ಅವರು ಲೇಖನಗಳನ್ನು ಸಿದ್ಧ ಮಾಡಿ ಇಡ್ತಿದ್ರು. ಇವರು ಇಂಥ ದಿವಸ ಬರ್ತೀನಿ ಅಂತ ಹೇಳ್ತಾರೆ, ಬರೋದಿಲ್ಲ. ಅವರಿಗೆ ಸಂಕಟ ಅಲ್ಲಿ. ಆಮೇಲೆ ಯಾರೋ ಹೋದ್ರೆ ಹೇಳೋರು, ಅವನು ಆವತ್ತು ಬರ್ತೀನಿ ಅಂತ ಹೇಳಿದ್ದ, ತಯಾರು ಮಾಡಿಟ್ಟ 1 ವಾರ ಆಯಿತು, ಇನ್ನೂ ಬಂದೇ ಇಲ್ಲ, ಬೇಗ ಅವನನ್ನು ಕಳಿಸಯ್ಯ ಈ ಕಡೆಗೆ. ಯಾರು ಹೇಳ್ತಾರೆ ಈ ಮಾತನ್ನು? ಧರ್ಮಧ್ವಜಿತ್ವ ಅಂದರೆ ತಾನು ಮಾಡದೇ ಇರುವುದನ್ನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳೋರು ಹೆಚ್ಚು. ಇಂತಹ ಜನ ಎಲ್ಲ ಕ್ಷೇತ್ರದಲ್ಲೂ ಸಿಗ್ತಾರೆ. ತನಗೆ ಬಿಡುವಿಲ್ಲ, ತಾನು ತುಂಬ ಬ್ಯುಸಿ ಅಂತ. ಆದರೆ ನಿಜವಾಗಿ ಯಾವಾತ ನಿರಂತರ ಕಾರ್ಯಶೀಲನಾಗಿರ್ತಾನೋ ಅವನು ಇಂಥ ಮಾತನ್ನು ಹೇಳೋದಿಲ್ಲ. ಪ್ರಾಯಶಃ ನಿಮಗೆಲ್ಲರಿಗೂ ಗೊತ್ತಿದೆ, ಗೊತ್ತಿದ್ದನ್ನು ಜ್ಞಾಪಿಸ್ತೇನೆ, ನಾನು ಹೊಸದಾಗಿ ಏನು ಹೇಳೋದಿಲ್ಲ. ನಮ್ಮ ಪ್ರಧಾನಿಗಳು ಇತ್ತೀಚೆಗೆ ಒಂದು ಮಾತನ್ನು ಹೇಳಿದರು ವಿದೇಶದ ನೆಲೆಯಲ್ಲಿ. ಪ್ರಾಯಶಃ ನೀವು ಗಮನಿಸಿರಬೇಕು ಅದನ್ನು. ಬಹಳ ಸತ್ಯವಾದ ಮಾತು ಅಂತ ಅನಿಸುತ್ತೆ. ಹೇಳಬೇಕು ಅಂತ ಹೇಳಿದ್ದಲ್ಲ, ಅಯಾಚಿತವಾಗಿ ಅದು ಅಪ್ರಯತ್ನವಾಗಿ ಅವರು ಬಾಯಿಂದ ಬಂದುಬಿಡ್ತದು. ಪ್ರಾಯಶಃ ಪ್ರಧಾನಮಂತ್ರಿ ಆದಮೇಲೆ ನಾನಾಗಿ ಬಯಸಿ 15 ನಿಮಿಷ ನಾನು ವಿಶ್ರಾಂತಿಯನ್ನು ಪಡೆದದ್ದಿಲ್ಲ ಅಂತ ಕಾಣುತ್ತೆ ಅಂತಂದರು. ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷ ಆದ ಮೇಲೆ ಇಂತಹ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನು ನಮ್ಮ ದೇಶ ಪಡೆದಿದ್ದಿಲ್ಲ ಅಂತ ನಾವು ಸಂತೋಷ ಪಡಬೇಕು. ಅಷ್ಟೇ ಅಲ್ಲ, ಹಿಂದೆ ಗುಜರಾತಿನಲ್ಲಿರುವಾಗ ಅತ್ಯಂತ ಸಮೀಪದ ವ್ಯಕ್ತಿಗಳು ನಾನು ಹೇಳಿದ್ದನ್ನು ಕೇಳಿದ್ದೇನೆ. ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ಸಹ ರಾತ್ರಿ 2 ಗಂಟೆಗೆ ಆಫೀಸಿಗೆ ಬಂದರೆ ಆವತ್ತಿನ ಕೆಲಸ ಏನಾಯಿತು ಅಂತ ಬೆಳಗ್ಗೆ ತಾನು ಬಿಟ್ಟು ಹೋಗುವಾಗ ಏನು ಕೆಲಸ ನಡೀತಾ ಇತ್ತೋ ಅಲ್ಲಿಂದ ಸಂಜೆ ಬಂದು ಮನಗುವವರೆಗೆ ರಾತ್ರಿ 2 ಗಂಟೆ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಏನಾಯಿತು ಅಂತ ರಿಪೋರ್ಟ್ ತಗೊಂಡು ಅವರು ವಿಶ್ರಾಂತಿಗೆ ಹೋಗ್ತಿದ್ರು. ಎಷ್ಟೊತ್ತಿಗೆ ವಿಶ್ರಾಂತಿ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ. ಒಬ್ಬ ಕ್ರಿಯಾಶೀಲನ ಅಂಥ ವ್ಯಕ್ತಿಗೆ ಈ ಲೋಭ ಎನ್ನುವಂಥ ಬುದ್ಧಿ ಬರಬಾರ್ದು. ಗೊತ್ತಿದೆ ನಿಮಗೆ, ಅಮೇರಿಕಕ್ಕೆ ಹೋಗಿ ನವರಾತ್ರಿಯ ಸಂದರ್ಭದಲ್ಲಿ ಏನು ಮಾಡಿ ಬಂದರು ಕೇಳಿದರೆ 5 ದಿವಸ ಉಪವಾಸ ವ್ರತ ಮಾಡಿ ಬಂದರು ಅಷ್ಟೇ. ಯಾರು ಮಾಡ್ತಾರೆ ಈ ಕೆಲಸನ? ಊಹೆ ಮಾಡಲಿಕ್ಕೆ ಸಾಧ್ಯ ಉಂಟ ನಾವು? ಬಿಸಿ ನೀರನ್ನು ಕುಡ್ಕೊಂಡು ಸಂತೋಷದ ಕೂಟದ ವ್ಯವಸ್ಥೆ ಮಾಡಿದರೆ ಬಿಸಿ ನೀರನ್ನು ಕುಡ್ಕೊಂಡು ಅವರು ಆತಿಥ್ಯ ಸ್ವೀಕಾರ ಮಾಡ್ಕೊಂಡು ಬಂದಂಥ ವ್ಯಕ್ತಿ, ನಾವು ಹೆಮ್ಮೆ ಪಡಬೇಕಲ್ವ ಅದಕ್ಕೆ? ಲೋಭ ತಾನು ಮಾಡಿದೆ ಎನ್ನುವಂಥದ್ದು ಇಲ್ಲ. ಹಾಗಾಗಿ ಒಬ್ಬ ಕ್ರಿಯಾಶೀಲನಾದಂಥ ವ್ಯಕ್ತಿ ಅದರಿಂದ ಬಹಳ ದೂರ ಸರಿತಾನೆ. ಅಷ್ಟು ಹಿನ್ನೆಲೆಯಲ್ಲಿ ದಂಭ ಧರ್ಮಧ್ವಜಿತ್ವಂ ಅಂದರೆ ನಾನು ಮಾಡಿದೆ ಅಂತ ಹೈಲೈಟ್ ಮಾಡುವಂಥದ್ದು ಇಲ್ಲ. ನನಗೆ ಈ ಸಂದರ್ಭ ಬಂದಾಗ ಇನ್ನೊಂದು ಘಟನೆ ನೆನಪಾಗುತ್ತೆ. ಗುಜರಾತಿನ ಮುಖ್ಯಮಂತ್ರಿ ಆದಾಗ 5 ವರ್ಷಗಳ ಕಾಲ ಮೊದಲು 1 ಟರ್ಮ್ ಪತ್ರಿಕೋದ್ಯಮಿಗಳನ್ನು ತನ್ನ ಹತ್ರನೂ ಸಹ ಸೇರಿಸಲಿಲ್ಲ ಅವರು. ನಾನು ಹೇಳ್ತೇನೆ ಆಗ ಬನ್ನಿ ಅಂತ, ಅಲ್ಲಿವರೆಗೆ ಬರಬೇಡಿ ನನ್ನ ಹತ್ರ ಅಂತ. ಒಬ್ಬ ರಾಜಕೀಯ ವ್ಯಕ್ತಿಗೆ ಇಂಥ ಮುಖಗಳೂ ಸಹ ಇರ್ತವೆ ಅನ್ನೋದನ್ನು ನಾವು ಎಷ್ಟೋ ದಿನಗಳಿಂದ ಕಳ್ಕೊಂಡು ಬಿಟ್ಟಿದ್ವಿ ನಾವು. ಆದರೆ ಇವತ್ತು ರಾಜಕೀಯ ವ್ಯಕ್ತಿಗಳು ನಮ್ಮ ಮುಂದೆ ಒಂದು ಬೇರೆ ಒಬ್ಬ ಆಕಾರ ಕಾಣುತ್ತೆ ನಮಗೆ. ಇಷ್ಟು ದಿವಸ ನೋಡಿದ್ದೆಲ್ಲವನ್ನೂ ಸಹ ನಾವು ಬೇರೆ ರೀತಿಯಾಗೇ ಇತ್ತು ಅಂತ ಅನಿಸುತ್ತೆ. ನಿಮಗೆ ಗೊತ್ತಿರಬೇಕು, ಹಿಂದೊಬ್ಬರು ರಾಷ್ಟ್ರಪತಿ ಆಗಿದ್ದರು. ಆಮೇಲೆ ಆ ರಾಷ್ಟ್ರಪತಿಗಳಿಗೆ ಕೊಟ್ಟಿದ್ದು ಅಷ್ಟೇ ಅಲ್ಲ, ಹಿಂದೆ ಕೊಟ್ಟಿದ್ದನ್ನು ತಗೊಂಡು ಹೋದರು. ಆದರೆ ಇಂಥವರು ಕೆಲವು ಜನ ಇರ್ತಾರೆ, ತಮಗೆ ಏನೆಲ್ಲ ಕೊಡ್ತಾರೋ ಅದನ್ನು ವರ್ಷಕ್ಕೊಂದ್ಸಲ ಹರಾಜು ಹಾಕ್ತಾರೆ, ಬಂದಂಥ ದುಡ್ಡನ್ನು ಸರ್ಕಾರಕ್ಕೆ ಕಟ್ಟುತ್ತಾರೆ. ಪ್ರತಿ ವರ್ಷ 20-22 ಲಕ್ಷದವರೆಗೆ ಕಟ್ಟಿದಂಥ ದಾಖಲೆಗಳಿವೆ ಅಂತವೆ. ಆದ್ದರಿಂದ ಆದರೂ ಸಹ ತಾನು ಮಾಡಿದ್ದೇನೆ ಅನ್ನುವಂಥದ್ದೆಲ್ಲೋ ಇಲ್ಲ.
ಕಾರ್ಯಕರ್ತರು ಮಾಡಿದ್ದಾರೆ, ಎಲ್ಲರೂ ಬೇರೆಯವರು ಮಾಡಿದ್ದಾರೆ ಹೀಗೆ ಅಂತ. ಹಾಗೆ ತಾನು ಮಾಡಿದ್ದನ್ನು ಹೇಳಿಕೊಳ್ಳದೆ ಇರುವಂಥದ್ದುಂಟಲ್ಲ, ಅದು ನಿಜವಾಗಿಯೂ ಸಹ ಈ ದಂಭಕ್ಕೆ ದೂರವಾದಂತಹ ಒಂದು ವೃತ್ತಿ. ಇಷ್ಟು ಆದ ಮೇಲೆ ಮುಂದಿನದು ದಂಭ ಅಭ್ಯಸೂಯ ಅಂತ. ಅಭ್ಯಸೂಯ ಅಂದರೆ ಪರೋತ್ಕರ್ಷ ಅಸಹನಂ, ಇನ್ನೊಬ್ಬರ ಉತ್ಕರ್ಷ ಸ್ಥಿತಿಯನ್ನು, ಏಳಿಗೆಯನ್ನು ಸಹಿಸದೇ ಇರುವುದಕ್ಕೆ ಅಭ್ಯಸೂಯ ಅಂತ ಕರೀತಾರೆ. ಕನ್ನಡದಲ್ಲಿ ಅಸೂಯ, ಅದರ ಹಿಂದೆ ಅಭಿ ಎನ್ನುವಂಥ ಒಂದು ಪ್ರಿಪೋಸಿಷನನ್ನು ಸೇರಿಸ್ಬಿಟ್ರೆ ಅಭ್ಯಸೂಯ. ಅಸೂಯೆ ಅಂತ ಹೇಳೋದು ಸಹ ಅದು ಸಂಸ್ಕೃತದ ಶಬ್ದ, ಅಸೂಯ ಅಂತ. ಕನ್ನಡಕ್ಕೆ ಬಂದಾಗ ಅಸೂಯೆ ಅಂತಾಯಿತು, ಅಭ್ಯಸೂಯ. ಇದೂ ಸಹ ರಜೋಗುಣದ್ದೇ, ಅಸೂಯ ಗುಣ ಎನ್ನುವಂಥದ್ದು. ಇದನ್ನೆಲ್ಲ ನಾವು ಇನ್ನೊಬ್ಬರನ್ನು ನೋಡಿ ಇವನಲ್ಲಿ ಆ ಗುಣ ಕೆಲಸ ಮಾಡ್ತಾ ಇದೆ ಅಂತ ನೋಡುವುದಕ್ಕಿಂತಲೂ ಒಮ್ಮೊಮ್ಮೆ ನಮ್ಮನ್ನೇ ನಾವು ನೋಡ್ಕೊಳ್ಬೇಕು. ಇದನ್ನೆಲ್ಲ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಒಂದೊಂದು ಸ್ಕೇಲ್ ಇದ್ದ ಹಾಗೇನೆ. ಇನ್ನೊಬ್ಬರನ್ನು ಕಂಡು ನಮಗೆ ಅಸೂಯೆ ಬಂದರೆ, ಅಥವಾ ಇನ್ನೊಬ್ಬರ ಸಂಪತ್ತನ್ನು ಕಂಡು ನಮಗೆ ಅಸೂಯೆ ಉಂಟಾದರೆ, ಅಥವಾ ಇನ್ನೊಬ್ಬರ ರೂಪ ಕಂಡು ಅಸೂಯೆ ಆದರೆ, ಇನ್ನೊಬ್ಬರ ತಿಳುವಳಿಕೆ ಕಂಡು ಅಸೂಯೆ ಉಂಟಾದರೆ, ಇನ್ನೊಬ್ಬರು ಮಾಡುವಂಥ ಕೆಲಸ ನನ್ನ ಹತ್ರ ಮಾಡಲಿಕ್ಕೆ ಆಗೋದಿಲ್ವಲ್ಲ ಅಂತ ಅಸೂಯೆ ಉಂಟಾದರೆ, ಅದನ್ನು ಆದರ್ಶವಾಗಿ ತೆಗೆದುಕೊಳ್ಳೋದು ಬೇರೆ, ಅಸೂಯೆ ಪಡೋದು ಬೇರೆ. ಆ ಅಸೂಯೆ ಪಟ್ಟರೆ ಓಹೋ ನನ್ನಲ್ಲಿ ಇವಾಗ ರಜೋಗುಣ ಕೆಲಸ ಮಾಡ್ತಾ ಇದೆ. ಬೇರೆ ಯಾರು ಹೇಳೋದು ಬೇಡ, ವಿವೇಕಿಯಾದವನು ಇವುಗಳನ್ನು ಇಟ್ಕೊಂಡು ತನ್ನನ್ನು ತಾನು ಆತ ಜಡ್ಜ್ ಮಾಡಿಕೊಳ್ಳಬಹುದು. ಅಷ್ಟು ಹಿನ್ನೆಲೆಯಲ್ಲಿ ಪರೋತ್ಕರ್ಷ ಅಸಹನಂ, ಅದು ಅಸೂಯೆ. ಮತ್ತು ಮುಂದಿನದು ಅಹಂಕಾರ. ಅಹಂಕಾರ ಅಂದರೆ ಈ ಮೊನ್ನೆ ದಿವಸನೂ ಈ ಅಹಂಕಾರ ಎನ್ನುವಂಥ ಶಬ್ದ ಬಂದಿತ್ತು. ಒಂದನ್ನು ಇನ್ನೊಂದನ್ನಾಗಿ ತಿಳ್ಕೊಳ್ಳುವಂಥದ್ದು ಅಹಂಕಾರದ ಒಂದು ಕ್ರಮ. ಆದರೆ ಇಲ್ಲಿ ಅಹಂಕಾರ ಅಂದರೆ ಹೇಗೆ ಅಂದರೆ ತನ್ನಲ್ಲಿ ಏನಿದೆಯೋ ಅದೇ ಅತ್ಯಂತ ಶ್ರೇಷ್ಠ ಅಂತ ಅಂದ್ಕೊಳ್ಳುವಂಥದ್ದು. ಅಂದರೆ ಉತ್ಕೃಷ್ಟತ್ವ ಜ್ಞಾನಂ, ತಾನೇ ಶ್ರೇಷ್ಠ ಅಂತ ಅಂದ್ಕೊಳ್ಳೋದು ಉಂಟಲ್ಲ, ಅದು ಅಹಂಕಾರ. ವಾಸ್ತವಿಕವಾಗಿ ಏನೂ ಇರೋದಿಲ್ಲ, ಆದ್ರೂ ಸಹ ತಾನು ತುಂಬ ಶ್ರೇಷ್ಠ ಅಂತ. ಹಾಗಾದರೆ ಅವನಲ್ಲಿ ಏನುಂಟು ಒಳ್ಳೆಯ ಗುಣ ಕೇಳಿದರೆ ಆ ಇಗೋ ಒಂದೊಂದು ಬಿಟ್ಟರೆ ಇನ್ನೇನೂ ಇರೋಲ್ಲ, ಅದೇ ಅವನ ದೊಡ್ಡ ಸಂಪತ್ತು. ಆದರೂ ಸಹ ತಾನು ಅತ್ಯಂತ ಶ್ರೇಷ್ಠ ಅಂತ ಅಂದ್ಕೊಳ್ತಾನೆ. ಇದೂ ಸಹ ರಜೋಗುಣದ ಧರ್ಮ, ಅಹಂಕಾರ ಪಡುವಿಕೆ. ಮತ್ತು ಮುಂದೆ ಹೋಗಿ ನೋಡಿದರೆ ಮುಂದಿನದು ಈರ್ಷ್ಯ. ಈರ್ಷ್ಯ ಅಂದರೆ ಗುಣೇಶು ದೋಷಾವಿಷ್ಕರಣಂ. ಇನ್ನೊಬ್ಬರಲ್ಲಿ ಒಳ್ಳೆಯ ಗುಣ ಇರುತ್ತೆ, ಆ ಒಳ್ಳೆಯ ಗುಣದಲ್ಲಿ ದೋಷವನ್ನು ಹುಡುಕೋದು. ಇದನ್ನು ಕನ್ನಡದಲ್ಲಿ ತಿಳಿಯಾಗಿ ಹೇಳಬೇಕು ಅಂದರೆ ಮೊಸರಲ್ಲಿ ಕಲ್ಲನ್ನು ಹುಡುಕೋದು ಅಂತ. ಸಾಧ್ಯ ಉಂಟಾ? ಇಲ್ಲ, ಆದರೂ ಸಹ ಹುಡುಕೋದು. ಇನ್ನೊಬ್ಬರ ಒಳ್ಳೆಯ ಗುಣವನ್ನು ನಾವು ದೋಷದ ಕಣ್ಣಿನಿಂದ ನೋಡಿ ಅಲ್ಲಿ ಒಳ್ಳೆಯದಿಲ್ಲ, ಅಲ್ಲಿರೋದೆಲ್ಲ ದೋಷವೇ ಅಂತ. ಯಾರೋ ಹೇಳ್ತಾ ಇದ್ದರು ಒಬ್ಬರು ವ್ಯಕ್ತಿಗಳು, ನಮ್ಮ ಪಕ್ಷದವರು ಮಾಡಿದ್ದೆಲ್ಲವನ್ನೂ ಸಹ ಸುಳ್ಳು ಅಂತ ಹೇಳಿ ಇವರು ಗೆದ್ದುಬಿಟ್ರು ಹೀಗೆ ಅಂತ. ಆಗ ಅದಕ್ಕೆ ಇನ್ನೊಬ್ರು ಹೇಳಿದ್ರು, 60 ವರ್ಷ ನೀವು ಅದನ್ನೇ ಮಾಡಿಕೊಂಡು ಬಂದು 1 ವರ್ಷ ಆ ಕೆಲಸ ಮಾಡಿದರೆ ತಪ್ಪ ಅಂತ. ಹಾಗೆ ದೋಷವನ್ನೇ ಹುಡುಕೋದು. ಆ ದೋಷವನ್ನು ಹುಡುಕುವಂಥ ಪ್ರವೃತ್ತಿ ಒಮ್ಮೆ ಬಂದರೆ ಸದಾ ಅದನ್ನೇ ಹುಡುಕತ್ತೆ. ಅದಕ್ಕೋಸ್ಕರ ಸಂಸ್ಥೆಯಲ್ಲಿ ಒಂದು ಶಬ್ದ ಉಂಟು, ದೋಷಜ್ಞ ಅಂತ. ದೋಷಜ್ಞ ಅನ್ನೋದಕ್ಕೆ 2 ಥರದ ಅರ್ಥ. ಒಂದು ದೋಷಜ್ಞ ಅಂದರೆ ತಪ್ಪನ್ನು ತಿಳಿಯುವವನು ಅಂತ, ಅಂದರೆ ಅವನು ಜ್ಞಾನಿ ಅಂತ, ಅವನು ತಿಳಿತಾನೆ, ಅವನು ದೋಷಜ್ಞ. ಆದರೆ ಇನ್ನೊಬ್ಬ ಹಾಗಲ್ಲ, ದೋಷವನ್ನೇ ಹುಡುಕ್ತಾನೆ, ಅವನು ದೋಷಜ್ಞ. ಒಳ್ಳೆಯದನ್ನು ಅವನು ಕಣ್ಣು ಕಾಣೋದಿಲ್ಲ, ನೋಡೋದಿಲ್ಲ, ದೋಷವನ್ನೇ ನೋಡುತ್ತೆ. ಇವತ್ತು ದೋಷಜ್ಞರು ಇಂಥವ್ರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ತಪ್ಪನ್ನೇ ಹುಡುಕೋದು ಹೀಗೆ ಅಂತ. ಹಾಗಾಗಿ ದೋಷಾವಿಷ್ಕರಣಂ
ಈರ್ಷ್ಯ. ಆದಮೇಲೆ ಮತ್ತೆ ಮುಂದಿನದು ಮತ್ಸರಾದ್ಯಾಸ್ತು ಘೋರಾಹ. ಮತ್ಸರ ಅಂದರೆ ಅಕ್ಷೀಯಮಾಣ ವಸ್ತು ಅಪರಿತ್ಯಾಗ ಇಚ್ಛಾ. ಎಂದೆಂದೂ ಇನ್ನೊಬ್ಬರ ಬಗ್ಗೆ ಆ ಕ್ಷಯ ಆಗದೇ ಇರುವಂತಹ ದೋಷ ಭಾವನೆಯನ್ನು ಇಟ್ಕೊಳ್ತಾ ಹೋಗೋದು ಮತ್ಸರ ಅಂತ ಹೇಳ್ತೇವಲ್ಲ ನಾವು. ಎಲ್ಲೋ ಜನ್ಮಾಂತರದ ಮತ್ಸರ ಅಂತ ಎಷ್ಟೋ ಸಲ ನಾವು ನೋಡ್ತೇವೆ, ಕೆಲವು ಸಲ ಮಾತನಾಡೋದನ್ನು ಕೇಳ್ತೇವೆ, ನಾನು ಸತ್ರೂ ಸಹ ನಿಮ್ಮ ಮೇಲಿನ ಮತ್ಸರ ಮರೆಯೋದಿಲ್ಲ ಅಂತ. ಹೀಗೆ ಹೇಳಿದ್ರಿಂದ ಏನಾಯಿತು ಅಂದರೆ, ದೊಡ್ಡ ಅಚೀವ್ಮೆಂಟ್ ಅಂದರೆ ಅದೇ ಭಾವನೆಯನ್ನೇ ಇಟ್ಕೊಂಡೇ ದೇಹ ಬಿಡ್ತಾರಲ್ಲ, ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾನೆ ಇವನು ಮಹಾಮತ್ಸರಿಯಾಗಿ ಹುಟ್ಟುತ್ತಾನೆ. ಹಾಗಾಗಿ ನಿಜವಾಗಿ ತನಗೆ ತಾನು ಹಿತವನ್ನು ಬಯಸಬೇಕು ಅಂತಾದರೆ ಬಿಡ್ರಿ, ಆಗೋಯ್ತು ಆ ಕ್ಷಣದಲ್ಲಿ, ಮರ್ತು ಬಿಡೋಣ ಹೀಗೆ ಅಂತ. ಯಾಕೆಂದರೆ ಈ ಎಲ್ಲ ಗುಣಗಳನ್ನು ನಾವು ಇಲ್ಲಿ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡಾಗ ನಮ್ಮ ಅಂತಃಕರಣ ಎನ್ನುವಂಥ ಈ ಕ್ಯಾರಿ ಬ್ಯಾಗ್ ಉಂಟಲ್ಲ, ಅದು ಪೂರ್ತಿ ರಿಕ್ತ ಆಗಿಬಿಡಬೇಕು, ಖಾಲಿ ಆಗಿಬಿಡಬೇಕು. ಆಗ ಅವನಿಗೆ ಸ್ವಚ್ಛವಾದಂಥ ಜನ್ಮ. ಈ ಕ್ಯಾರಿ ಬ್ಯಾಗಲ್ಲಿ ನಾವು ಇಂಥ ಹೊಲಸನ್ನೇ ಹೆಚ್ಚು ತುಂಬಿಕೊಳ್ತಾ ಇದ್ದರೆ, ಯಾವುದು ಹೆಚ್ಚು ಹೊಲಸಾಗಿರುತ್ತೋ ಅದು ಆ ಕೊನೆಯ ಕಾಲಕ್ಕೆ ಪ್ರಕಟ ಆಗುತ್ತೆ, ಮತ್ತು ಅದು ಮುಂದೆ ಕ್ಯಾರಿ ಓವರ್ ಆಗುತ್ತೆ. ಆದ್ದರಿಂದ ಈ ಮಾತ್ಸರ್ಯ ಅನ್ನೋದಕ್ಕೆ ಅಕ್ಷೀಯಮಾಣ ವಸ್ತು ಪರಿತ್ಯಾಗ ಇಚ್ಛ. ಎಂದೂ ಸಹ ಅದು ಕ್ಷೀಣ ಅಂದರೆ ಅದನ್ನು ಬಿಡೋದಕ್ಕೆ ಇಷ್ಟಪಡುವುದಿಲ್ಲ. ಅಷ್ಟರ ಮಟ್ಟಿಗೆ ಆ ಭಾವನೆಯನ್ನು ಕೆಲವು ಜನ ಬೆಳೆಸ್ಕೊಳ್ತಾರೆ. ಅದು ಸರಿಯಲ್ಲ, ಯಾಕೆಂದರೆ ಅದು ರಜೋಗುಣದ ಧರ್ಮ ಅಂತ. ಈ ಶಾಸ್ತ್ರ ಹೇಳುತ್ತೆ, ಅಂದ ಮಾತ್ರಕ್ಕೆ ಶಾಸ್ತ್ರ ಓದಿದವರಿಗೂ ಇವೆಲ್ಲ ಹೋಗ್ತವೆ ಅಂತಿಲ್ಲ. ನಮ್ಮ ಕಾಲೇಜಿನಲ್ಲಿ ಇಬ್ಬರು ಬಹಳ 30 ವರ್ಷಗಳ ಹಿಂದಿನ ಒಂದು ಘಟನೆ. ದೊಡ್ಡ ಪಂಡಿತರು, ಉದ್ದಾಮ ಪಂಡಿತರು, ಅಣ್ಣ ತಮ್ಮ ಇಬ್ಬರೂ ಸಹ ಅತ್ಯಂತ ದೊಡ್ಡ ಪಂಡಿತರು. ಆದರೆ ಅಷ್ಟೆಲ್ಲ ಪಾಂಡಿತ್ಯ ಇದ್ರೂ ಸಹ ಅಣ್ಣ ತಮ್ಮನಿಗೆ ಪರಸ್ಪರ ಮಾತ್ಸರ್ಯ, ದ್ವೇಷ. ಅಂದರೆ ಇವರಿಗಿರುವಂಥ ಪಾಂಡಿತ್ಯ ಆ ಮಾತ್ಸರ್ಯವನ್ನು ಪಕ್ಕಕ್ಕೆ ಸರಿಸಲಿಕ್ಕೆ ಆಗದೇ ಇರುವಷ್ಟು ದುರ್ಬಲ ಆಗಿಬಿಟ್ಟಿತ್ತು. ಒಂದು ಘಟನೆಯನ್ನು ನಮ್ಮ ಗುರುಗಳು ಉಲ್ಲೇಖ ಮಾಡ್ತಿದ್ದರು. ತನ್ನ ಮಗನ ಮದುವೆಗೆ ಕರೀಲಿಕ್ಕೆ ಬಂದಾಗ ಅಣ್ಣನನ್ನು ಕರಿಬೇಕಲ್ಲ, ಕರೆಯದೇ ಇದ್ದರೆ ಮತ್ತು ಲೋಕಾಪವಾದ ಬರ್ತದಲ್ಲ. ಹೇಗೆ ಕರಿತಾ ಇದ್ರಂತೆ ಅಂದರೆ, ಈ ಅಕ್ಷತ ತಟ್ಟೆ ಅಂತ ಕೊಡ್ತಾರಲ್ಲ, ಹೀಗೆ ಅವ್ರು ಇಲ್ಲಿದ್ದಾರೆ ಹೀಗೆ ಕೊಡೋದು, ನಾಳೆ ನನ್ನ ಮಗನ ಮದುವೆ ಬಾ. ಮಾತ್ಸರ್ಯ. ಯಾಕೆಂದರೆ ಮೇಲ್ಪಂಕ್ತಿ ಹಾಕುವಂಥವರಿಗೂ ಸಹ ಇಂಥ ಗುಣಗಳು ಸಲೀಸಾಗಿ ಬಿಟ್ಟು ಹೋಗೋದಿಲ್ಲ. ನಮಗಿದು ಆದರ್ಶವೇ, ಆದರೆ ಹೀಗೆ ಆಗುವುದಕ್ಕಲ್ಲ, ಹೀಗೆ ಆಗದೇ ಇರುವುದಕ್ಕೆ ಅಲ್ವಾ. ಆದ್ದರಿಂದ ಆ ಮಾತ್ಸರ್ಯ ಅನ್ನೋದುಂಟಲ್ಲ, ಅದು ಅಕ್ಷೀಯಮಾಣ, ಅಷ್ಟು ಬೇಗ ಅದು ಹೋಗೋದಿಲ್ಲ ಒಮ್ಮೆ ಬಂದುಬಿಟ್ರೆ. ಹಾಗಾಗಿ ಸಾಧ್ಯವಾದಷ್ಟು ಅದು ಉಂಟಾಗದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಅಕಸ್ಮಾತ್ ಆಗಿಬಿಟ್ರೆ, ನಾನು ಹೀಗೆ ಮಾಡಬಾರ್ದಿತ್ತು, ನನ್ನ ಸಂಸ್ಕಾರಕ್ಕೆ ಇದು ಯೋಗ್ಯ ಅಲ್ಲ ಅಂತ ವಿಚಾರ ಮಾಡಿ ಅದನ್ನು ದಿನದಿಂದ ದಿನಕ್ಕೆ ಕಳೆದುಕೊಳ್ಳೋದಕ್ಕೆ, ದೂರ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಷ್ಟಾದ ಮೇಲೆ ಮತ್ಸರಾದ್ಯಾಸ್ತು ಘೋರಾಹ. ಹೀಗೆ ಆದಿಪದದಿಂದ ಮತ್ತೆ ಏನು ತೆಗೆದುಕೊಳ್ಬೇಕು ಅಂತ ಅಲ್ಲೊಂದು ಶಬ್ದ ಉಂಟು, ಮತ್ತು ಮತ್ಸರಾದ್ಯಾಸ್ತು, ಆದ್ಯಾಸ್ತು ಅಂತ. ಅದರಿಂದ ಏನು ತಗೊಳ್ಬೇಕು ಅಂದರೆ ದರ್ಪ ಮತ್ತು ಮದ, ಕೊಬ್ಬು ಅಂತ ಹೇಳ್ತೇವಲ್ಲ, ಇದು ಈ ಎಲ್ಲ ಗುಣಗಳು ಸಹ ಆ ರಜೋಗುಣದಿಂದ ಬಂದವುಗಳು. ಇವುಗಳನ್ನು ಯಾಕೆ ಘೋರಾಹ ಅಂತ ಕರೀತಾರೆ ಭಗವತ್ಪಾದರು ಅಂದರೆ, ಏತೇ ಲೋಕದ್ವಯೇಪಿ ಭಯಹೇತವಃ ಅತೇವ ಘೋರಾಹ ಇತ್ಯುಕ್ತಂ. ಆ ಘೋರ ಅನ್ನೋದಕ್ಕೆ ವಿವರಣೆ ಕೊಡ್ತಾರೆ. ಈ ಲೋಕದಲ್ಲೂ ಇವು ಅತ್ಯಂತ ಭಯಾನಕವಾದವುಗಳು, ಇವಿಷ್ಟು ಗುಣಗಳು.
ರಜೋಗುಣದ ಧರ್ಮಗಳು. ಆಯಿತು, ಇಲ್ಲೇನೋ ಅನರ್ಥವನ್ನು ಅನುಭವಿಸಿದ ಸತ್ತ, ಆದರೆ ಅಲ್ಲಿ ಬಿಡ್ತಾವೆ ಇವು ಅಂತ ಕೇಳಿದರೆ ಅಲ್ಲೂ ಸಹ ಮುಂದೂ ಸಹ, ಅಂದರೆ ಇಹಲೋಕದಲ್ಲೂ ಪರಲೋಕದಲ್ಲೂ ಎರಡೂ ಲೋಕದಲ್ಲೂ ಸಹ ಇವು ಅನರ್ಥವನ್ನು ಉಂಟು ಮಾಡ್ತವೆ ಅಂತ. ಮಹಾ ಅನರ್ಥವನ್ನು ಉಂಟು ಮಾಡ್ತವೆ ರಜೋಗುಣದ ಇವಿಷ್ಟು ಧರ್ಮಗಳು. ಒಂದು ಕ್ಷಣಕಾಲ ವಿಚಾರ ಮಾಡಿ, ವೇದಾಂತವನ್ನು ಆತ್ಮಜ್ಞಾನದ ಇಚ್ಛೆಯಿಂದ ಓದಲಿಕ್ಕಾಗದೇ ಇದ್ರೂ ನಮ್ಮ ನಿಜ ಜೀವನವನ್ನು ಸ್ವಚ್ಛ ಮಾಡಿಕೊಳ್ಬೇಕು ಅನ್ನುವ ದೃಷ್ಟಿಯಿಂದಲಾದರೂ ಓದಬೇಕು. ಹೌದಲ್ಲೋ ನೋಡಿ, ಇಂತಹ ಅಂಶಗಳನ್ನೆಲ್ಲ ಕಡಿಮೆ ಮಾಡಿಕೊಂಡಾಗ ನಮಗೆ ಎಲ್ಲೋ ಒಂದು ಮಹಾ ಅನುಕೂಲ ಉಂಟಾಗತ್ತೆ. ಹಾಗಾಗಿ ವೇದಾಂತ ಮಾಡುವಂಥ ಉಪಕಾರ ಇಹ ಜೀವನಕ್ಕೂ ಉಂಟು ಮತ್ತು ಪರಜೀವನಕ್ಕೂ ಉಂಟು, ಪರಲೋಕಕ್ಕೂ ಅದು ಉಂಟು. ಅಷ್ಟೇ ಅಲ್ಲ, ಮತ್ತು ಇಲ್ಲಿ ಉತ್ಕಟವಾದಂತಹ ಸಾಧನೆ ಮಾಡಿದ್ದಿದ್ದರೆ ಮುಂದಿನ ಜನ್ಮದಲ್ಲಿ ಮತ್ತೆ ABCDಯಿಂದ ಹೋಗಬೇಕಾದ್ದಿಲ್ಲ, ಎಲ್ಲಿವರೆಗೆ ಬಂದು ನಿಂತಿದೆಯೋ ಅಲ್ಲಿಂದನೇ ಮುಂದುವರಿಯುತ್ತೆ ಅದು ಹೀಗೆ ಅಂತ. ಆದ್ದರಿಂದ ಎಲ್ಲ ದೃಷ್ಟಿಯಿಂದ ವೇದಾಂತ ವಿಚಾರವನ್ನು ಹೆಚ್ಚೆಚ್ಚು ಮಾಡಬೇಕು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಲೋಕದ್ವಯೇಪಿ ಭಯಹೇತವಃ ಅತಯವ ಘೋರಾಃ ಇತ್ಯುಕ್ತಂ ಯಸ್ಮಾತ್ ಕಾಮಕ್ರೋಧಾದಿ ವಿಶಿಷ್ಟ ಪುಮಾನ್ ನಮ್ಮ ಪ್ರವೃತ್ತೇ ವಿರಮತಿ ಕದಾಚಿದಪಿ. ಯಾಕೆ ಅಂತ ಕೇಳಿದರೆ, ಈ ಕಾಮದಿಂದ ಹಿಡಿದು ಮತ್ಸರದವರೆಗಿನ ಗುಣಗಳನ್ನು ಅಂಟಿಸಿಕೊಂಡವನು ಈ ಲೋಕದಲ್ಲಿ ಒಂದು ಕ್ಷಣಕಾಲವೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಏನಾದರೂ ಒಂದು ತರಲೆ ಕೆಲಸ ಮಾಡ್ತಾನೇ ಇರ್ತಾನೆ ಅವನು. ನಿರಂತರ ಪ್ರವೃತ್ತಿ ಅವನಿಗೆ. ಯಾವನಲ್ಲಿ ನಿರಂತರ ಈ ಪ್ರವೃತ್ತಿ ಉಂಟಾಗುತ್ತೋ ಅವನಲ್ಲಿ ರಜೋಗುಣಗಳು ಇದ್ದೇ ಇರ್ತವೆ, ಅವು ಕೆಲಸ ಮಾಡಿಯೇ ಮಾಡ್ತವೆ. ರಜೋಗುಣದ ಧರ್ಮಗಳು ಕದಾಚಿದಪಿ ಸರ್ವದಾಪಿ ಯತ್ಕಿಂಚಿತ್ ಕುರ್ವಾಣ ಏವ ಅವತಿಷ್ಠತೆ. ಯಾವಾಗಲೂ ಸಹ ಏನಾದರೂ ಒಂದನ್ನು ಮಾಡ್ತಾನೆ ಇರ್ತಾನೆ. DVG ಅವರು ಹೇಳ್ತಾರಲ್ಲ, ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಉದ್ಧರಿಸುವೆನೆನ್ನುವ ಸಖನೆ ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. ಎದ್ದೆದ್ದು ಬೀಳ್ತಾನೆ, ಸೋಲ್ತಾನೆ, ಮತ್ತೆ ಪುನಃ ಅದೇ ಕೆಲಸ. ಹೇಳ್ತಾರಲ್ಲ, ನಾನು ಬಿದ್ದರೂ ಸಹ ಮೀಸೆ ಮೇಲೆ ಇದೆ ಅಂತ. ಹೀಗೆ ಈ ಪ್ರವೃತ್ತಿ ಕಾರಣವಾದದ್ದು, ಇದಕ್ಕೆ ಕಾರಣವಾದದ್ದು ಈ ರಜೋಗುಣದ ಧರ್ಮಗಳು. ರಜಃಕರ್ಮಣಿ ಭಾರತ ಸಂಜಯತಿ ಇತ್ಯುಕ್ತತ್ವಾದ್ ಗೀತಾಯ. ಭಗವದ್ಗೀತೆಯಲ್ಲೂ ಸಹ ಭಗವಂತ ಹೇಳ್ತಾನೆ, ಈ ರಜೋಗುಣ ಯಾವನಲ್ಲಿ ಹೆಚ್ಚಾಗಿ ಕೆಲಸ ಮಾಡುತ್ತೋ ಅವನು ನಿರಂತರ ಕರ್ಮದಲ್ಲಿ ತೊಡಗಿರ್ತಾನೆ. ರಜಃಕರ್ಮಣಿ ಭಾರತ ಅಂದರೆ ಆ ಕರ್ಮ ಪ್ರವೃತ್ತಿಯಲ್ಲಿ ರಜೋಗುಣ ನಮ್ಮನ್ನು ತೊಡಗಿಸ್ತದೆ ಅನ್ನೋದನ್ನು. ಇಷ್ಟಾದ ಮೇಲೆ ಪ್ರವೃತ್ತಿ ಲಕ್ಷಣ ದೋಷ ಐತಿ ನ್ಯಾಯಸೂತ್ರಂ. ಹಾಗಿದ್ರೆ ಇದು ಸರಿಯಲ್ಲೋ ಅಂತ ಕೇಳಿದರೆ, ನ್ಯಾಯಸೂತ್ರ, ಗೌತಮನ ನ್ಯಾಯಸೂತ್ರದ ಉದಾಹರಣೆಯನ್ನು ಕೊಡ್ತಾರೆ. ಪ್ರವರ್ತನಾ ಲಕ್ಷಣ ದೋಷ, ಎಲ್ಲೆಲ್ಲಿ ಅತಿಯಾದ ಪ್ರವೃತ್ತಿ ಉಂಟಾಗುತ್ತೋ ಅದೊಂದು ಮಹಾದೋಷ ಅಂತ. ಈ ಮಹಾದೋಷ ಉಂಟಾಗುವಿಕೆ ರಜೋಗುಣದಿಂದ, ಅವುಗಳ ಧರ್ಮದಿಂದಾಗಿ ಅಂತ ಗೌತಮ ಮುನಿಗಳು ಹೇಳ್ತಾರೆ. ಸರ್ವತೋ ನಿವೃತ್ತೌ ಹಿ ಸುಖಂ. ಹಾಗಿದ್ದರೆ ಸುಖ ಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಈ ರಜೋಗುಣದಿಂದ ಉಂಟಾಗುವ 10 ಧರ್ಮಗಳೇನಿದ್ದಾಗಲ್ಲ ಇವುಗಳಿಂದ ದೂರ ಸರಿ. ಇವುಗಳಿಂದ ನಿವೃತ್ತನಾದವನಿಗೆ ಕಾಮ, ಕ್ರೋಧ, ಲೋಭ, ದಂಭ, ಅಭ್ಯಸೂಯ, ಅಹಂಕಾರ, ಈರ್ಷ್ಯ, ಮತ್ಸರ ಮತ್ತು ಈ ದರ್ಪ, ಮದ ಇವುಗಳಿಂದ ದೂರ ಸರಿದವನಿಗೆ ಶಾಂತಿ. ಅದೊಂದು ಮಹಾದೊಡ್ಡ ಸಂಪತ್ತು. ನಿವೃತ್ತವು ಸುಖಂ. ಅತ್ರ ಕಸ್ಯಾಪಿ ನಿವೃತ್ತಿ ಪ್ರಯೋಜಕತ್ವಾಭಾವಾತ್ ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಸ್ಪೃಹ ರಜಸ್ಸೇತಾನ ಜಾಯಂತೆ ವಿವೃದ್ಧೇ ಭರತರ್ಷಭ. ಇದರಲ್ಲಿ ಗೀತಾಚಾರ್ಯನೂ ಸಹ ಗೀತೆಯಲ್ಲಿ ಇದೇ ಮಾತನ್ನು ಹೇಳ್ತಾನೆ. ಆದ್ದರಿಂದ ಈ ಎಲ್ಲ ಧರ್ಮಗಳು ರಜೋಗುಣಗಳಿಂದ ಉಂಟಾದವುಗಳು. ಇವೂ ಸಹ ಕಾರಣ ಶರೀರಕ್ಕೆ ಸಂಬಂಧಪಟ್ಟವುಗಳು, ಆತ್ಮನಿಗೆ ಅಲ್ಲ. ಆತ್ಮನ ಇರುವಿಕೆಯಿಂದ ಇವೆಲ್ಲವೂ ಸಹ ಕೆಲಸ ಮಾಡ್ತಾ ಇರ್ತವೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ
ಯಾಕೆ ಈ ಭಾವನೆಗಳು ಬಂದಾಗ ತನಗೆ ಗೊತ್ತಾಗೋದಿಲ್ಲ ಅಂತ ಕೇಳಿದರೆ, ಇವುಗಳನ್ನೇ ಆತ್ಮ ಅಂತ ಅಂದ್ಕೊಂಡು ಬಿಡ್ತಾರಂತೆ ಎಷ್ಟೋ ಜನ. ಅದಕ್ಕೋಸ್ಕರ ಅವರಿಗೆ ಈ ಗುಣಗಳಿಂದ ದೂರ ಸರಿಯೋದಕ್ಕೆ ಆಗುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ರಜೋಗುಣದ್ದನ್ನು ನೋಡಿದ್ವಿ, ಅದರ ವಿಕ್ಷೇಪ ಶಕ್ತಿಯನ್ನು ನೋಡಿದ್ವಿ, ರಜೋಗುಣಕ್ಕಿರುವಂಥ ಧರ್ಮಗಳನ್ನು ನೋಡಿದ್ವಿ. ಇದಾದ ಮೇಲೆ ಮತ್ತೆ ಮುಂದಿನ ಗುಣ ತಮೋಗುಣ. ಆ ತಮೋಗುಣದ ಶಕ್ತಿ ಏನು ಅನ್ನೋದನ್ನು ಮುಂದಿನ ಶ್ಲೋಕ ಹೇಳುತ್ತೆ. ಇದಾನೀಂ ತಮಸಃ ಶಕ್ತಿಂ ಆವೃತ್ತಿಂ ವಿಕ್ಷೇಪಶಕ್ತಿ ಪ್ರಸರಹೇತುಂ ಸಕಲ ಸಂಸಾರಾದಿ ಕಾರಣಂ ನಿರೂಪಯತಿ. ಈ ರಜೋಗುಣದ ಶಕ್ತಿ ವಿಕ್ಷೇಪ ಶಕ್ತಿ. ಆ ವಿಕ್ಷೇಪ ಶಕ್ತಿ ಕೆಲಸ ಮಾಡಬೇಕಿದ್ದರೆ ಅದಕ್ಕೂ ಮೊದಲು ಆವರಣ ಶಕ್ತಿ ಇರಬೇಕು. ಆವರಣ ಶಕ್ತಿಗೆ ಬೀಜ ತಮೋಗುಣ. ಆವರಣ ಶಕ್ತಿ ಇಲ್ಲದೇ ಇದ್ದರೆ ವಿಕ್ಷೇಪ ಶಕ್ತಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಈಗ ನಾವು ನೋಡಿದ್ದು ಈ ವಿಕ್ಷೇಪ ಶಕ್ತಿ ಮತ್ತು ಆ ರಜೋಗುಣದ ಧರ್ಮಗಳನ್ನು, ಇವೇ ಇಷ್ಟು ಭಯಾನಕ. ಇನ್ನು ಇದಕ್ಕೆ ಬೀಜವಾದಂತಹ ಆ ಆವರಣ ಶಕ್ತಿ ಮತ್ತು ಅದರ ಸ್ವಭಾವ ಧರ್ಮಗಳು ಎಂಥವು ಅನ್ನೋದನ್ನು ಮುಂದಿನ ಶ್ಲೋಕಗಳು ಹೇಳ್ತವೆ. ನೋಡೋಣ. 115ನೇ ಶ್ಲೋಕ. ಏಷಾವೃತ್ತಿರ್ನಾಮ ತಮೋಗುಣಸ್ಯ ಶಕ್ತಿರ್ಯಯಾ ವಸ್ತ್ವವಭಾಸತೇನ್ಯಥ ಸೈಷಾ ನಿದಾನಂ ಪುರುಷಸ್ಯ ಸಂಸ್ಕೃತೇ ವಿಕ್ಷೇಪಶಕ್ತೇ ಪ್ರಸರಸ್ಯ ಹೇತು. ಯಾವುದರಿಂದಾಗಿ ಒಂದು ವಸ್ತು ಮತ್ತೊಂದಾಗಿ ತೋರ್ತದೆಯೋ ಅದು ತಮೋಗುಣದ ಆವರಣ ಶಕ್ತಿ. ಅದೇ ಪುರುಷನ ಸಂಸಾರಕ್ಕೆ ಮೂಲ ಕಾರಣ. ವಿಕ್ಷೇಪ ಶಕ್ತಿಯ ಪ್ರಸಾರಕ್ಕೆ ಈ ಆವರಣ ಶಕ್ತಿಯೇ ಕಾರಣ. ಇಷ್ಟು ಈ ಶ್ಲೋಕದ ಅರ್ಥ. ಏಷಾ ವೃತ್ತಿ, ಏಷಾ ಆವೃತ್ತಿ. ಆವೃತ್ತಿ ಅಂದರೆ ಆವರಣ ಶಕ್ತಿ ಅಂತ ಅರ್ಥ. ಯಯಾ ಶಕ್ತಿಯ ವಸ್ತು ಅನ್ಯಥಾ ಅವಭಾಸತೆ ಸಚ್ಚಿದಾನಂದರೂಪಂ ವಸ್ತು ಅಂತಃಕರಣ ದೇಹಾದಿರೂಪೇಣ ಭಾಸತೆ. ಯಾವ ಶಕ್ತಿಯಿಂದ ಆತ್ಮವಸ್ತು ಅಂದರೆ ನನ್ನ ಅಂತಃಕರಣ, ಮನಸ್ಸು, ಬುದ್ಧಿ ಇವೇನೇ ಎನ್ನುವಂಥ ಬುದ್ಧಿ ಉಂಟಾಗತ್ತೋ ಅದು ಆವರಣ ಶಕ್ತಿ. ಅಂದರೆ ಇದು ಮೊದಲು ಮಾಡುವ ಕೆಲಸ ಏನು ಅಂದರೆ ನಮ್ಮ ನಿಜ ರೂಪವನ್ನು ಮುಚ್ಚಿಬಿಡುತ್ತೆ. ಆವೃಣೋತಿ. ಹಾಗಾಗಿ ಅದಕ್ಕೆ ಆವರಣ ಶಕ್ತಿ ಅಂತ ಹೆಸರು. ಆವೃತ್ತಿ ಆವರಣಂ ನಾಮ ತಮೋಗುಣಸ್ಯ ಶಕ್ತಿ. ಇದು ತಮೋಗುಣದಿಂದ ಉಂಟಾಗುವಂಥದ್ದು. ಪುರುಷಸ್ಯ ಸಂಸ್ಕೃತೇ ದುಃಖ ಜನ್ಮ ಜರಾ ಮರಣಾದಿ ರೂಪಾಯ ನಿದಾನಂ ಆದಿ ಕಾರಣ. ಮೊದಲು ನಮ್ಮ ನಿಜ ರೂಪವನ್ನು ಮರೆಮಾಚತ್ತೆ. ಅದಾದ ಮೇಲೆ ವಿಕ್ಷೇಪ ಶಕ್ತಿ ಕೆಲಸ ಮಾಡುತ್ತೆ. ಹಾಗಾಗಿ ಸಂಸಾರಕ್ಕೆ ಬರಲಿಕ್ಕೆ ಏನು ಬೇಕೋ ಅದೆಲ್ಲವನ್ನೂ ಮಾಡುವ ಮೊದಲ ದುರಂತವಾದಂಥ ಶಕ್ತಿ ಈ ಆವರಣ ಶಕ್ತಿ. ಸಂಸಾರಕ್ಕೆ ನಾವು ಬರುವ ಹಾಗೆ ಮಾಡುವುದೇ ಇದು ಆವರಣ ಶಕ್ತಿ. ಅಷ್ಟಾದ ಮೇಲೆ ಭ್ರಾಂತ್ಯಾಕಿಲ ಅನಾತ್ಮಧರ್ಮಾನ್ ಅಸಂಸಾರಿಣಿ ಮನ್ಯತೆ. ಇದು ಈ ಆವರಣ ಶಕ್ತಿ ನಿಜ ರೂಪವನ್ನು ಮರೆಮಾಚಿದ್ರಿಂದಲೇ ನಿರ್ಗುಣ ನಿರಾಕಾರ ನಿಷ್ಕ್ರಿಯಂಥ ಆತ್ಮನಲ್ಲಿ ಎಲ್ಲ ಸಂಸಾರ ಧರ್ಮಗಳು ಉಂಟಾಗುವ ಹಾಗೆ ಈ ಆವರಣ ಶಕ್ತಿ ಮಾಡುತ್ತೆ. ಆವರಣ ಶಕ್ತಿ ಮಾಡುತ್ತೆ ಅಂದರೆ ಆತ್ಮನನ್ನು ಮರೆಮಾಚುತ್ತೆ. ಹಾಗೆ ವಿಕ್ಷೇಪ ಶಕ್ತಿ ಏನು ಮಾಡುತ್ತೆ, ಅದರಲ್ಲಿ ಎಲ್ಲ ಆತ್ಮನದ ಅಲ್ಲದೇ ಇರುವಂಥ ಗುಣಗಳನ್ನೆಲ್ಲ ತೋರಿಸ್ತಾ ಹೋಗುತ್ತೆ. ಅತಃ ಅಯಥಾವಸ್ತೋಭಾಸರೂಪ ಭ್ರಾಂತಿ ಹೇತು ಆವರಣ ಶಕ್ತಿರೇವ ಸಂಸಾರ ನಿಧಾನಂ. ಆದ್ದರಿಂದ ಇದ್ದದ್ದನ್ನು ಮರೆಮಾಚಿ ಇಲ್ಲದೇ ಇರುವುದು ತೋರುವುದಕ್ಕೆ ಕಾರಣವಾದಂಥ ಆವರಣ ಶಕ್ತಿ ಸಂಸಾರಕ್ಕೆ ಅದು ಕಾರಣ. ಏತಸ್ಯ ಅಭಾವೇ ವಿಕ್ಷೇಪ ಶಕ್ತಿ ಅಕಿಂಚಿತ್ ಕರೋತಿ ಇತ್ಯಹ. ಅಕಸ್ಮಾತ್ತಾಗಿ ಈ ಆವರಣ ಶಕ್ತಿ ಕೆಲಸ ಮಾಡಲೇ ಇಲ್ಲ, ಆತ್ಮನ ನಿಜಸ್ವರೂಪವನ್ನು ಮರೆಮಾಚಲಿಲ್ಲ ಅಂತ ಇಟ್ಕೊಳ್ಳಿ.
ಆಗ ವಿಕ್ಷೇಪ ಶಕ್ತಿ ಕೆಲಸ ಮಾಡುತ್ತೋ ಅಂದರೆ ಏನೂ ಕೆಲಸ ಮಾಡಲ್ಲ ಅದು. ಆವರಣ ಶಕ್ತಿ ಬಂದು ಮೊದಲು ನಿಜಸ್ವರೂಪವನ್ನು ಮುಚ್ಚಿದರೆ ಆಗ ಅಲ್ಲಿ ಇಲ್ಲದೇ ರೂಪವನ್ನು ಹುಟ್ಟಿಸಿ ವಿಕ್ಷೇಪ ಶಕ್ತಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಆವೃತೆ ರಜ್ಜುಸ್ವರೂಪೇ ಸರ್ಪರೂಪ ವಿಕ್ಷೇಪ ಉತ್ಪಾದ್ಯ ಭಯಾದಿಕಂ ಜನಯತಿ. ನಿನ್ನೆನೂ ಈ ಮಾತು ಬಂದಿತ್ತು. ಹಗ್ಗದಲ್ಲಿ ಹಾವು ಕಾಣುವಾಗ ಒಟ್ಟೊಟ್ಟಿಗೆ ಎರಡು ಶಕ್ತಿಗಳು ಕೆಲಸ ಮಾಡ್ತವೆ. ಅದರಲ್ಲಿ ಎರಡು ಶಕ್ತಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುವುದರ ಒಳಗಾಗಿ ಅದು ಎರಡೂ ನಡೆದು ಹೋಗಿರುತ್ತೆ. ಅಲ್ಲಿ ಹಗ್ಗದಲ್ಲಿ ಹಾವು ಕಾಣುತ್ತಲ್ಲ, ಹಾಗೆ ಕಾಣುವಾಗ ಮೊದಲು ಆವರಣ ಶಕ್ತಿ ಏನು ಮಾಡುತ್ತೆ, ಹಗ್ಗ ಅನ್ನೋದನ್ನು ಮರೆಮಾಚಿ ಬಿಡುತ್ತೆ. ನಂತರ ಫ್ರ್ಯಾಕ್ಷನ್ ದ ಸೆಕೆಂಡ್ ಅಷ್ಟು ಬೇಗ ಆಗ್ತಾ ಇರುತ್ತೆ. ಅದಕ್ಕೆ ಮರೆಮಾಚಿದ ತಕ್ಷಣ ಅಲ್ಲಿ ವಿಕ್ಷೇಪ ಶಕ್ತಿ ಹಾವನ್ನು ಎಸೆದು ತೋರಿಸ್ತಾ ಇರುತ್ತೆ ಅಂತ. ಎಲ್ಲಿ ನಮಗೆ ಒಂದು ವಸ್ತು ಇನ್ನೊಂದಾಗಿ ತೋರುತ್ತೋ ಅಲ್ಲೆಲ್ಲ ನಾವು ವಿಚಾರ ಮಾಡಲಿಕ್ಕೆ ಆಗದೇ ಇರುವಷ್ಟು ಶೀಘ್ರವಾಗಿ ಈ ಎರಡು ಶಕ್ತಿಗಳು ಕೆಲಸ ಮಾಡಿರ್ತವೆ, ಆವರಣ ಮತ್ತು ವಿಕ್ಷೇಪ ಶಕ್ತಿಗಳು. ಸರ್ಪರೂಪ ವಿಕ್ಷೇಪ ಉತ್ಪದ್ಯ ಭಯಾದಿಕಂ ಜನಯತಿ ನಾನ್ಯಥೇತಿ. ಅತಯೇವ ಆದ್ದರಿಂದಲೇ ಜ್ಞಾನಿನಾಂ ಭಗ್ನಾವರಣತ್ವಾತ್, ಜ್ಞಾನಿಗಳಿಗೆ ಅಂದರೆ ಉತ್ಕಟವಾದಂಥ ಅಧ್ಯಾತ್ಮ ಸಾಧನೆ ಮಾಡುವವರಿಗೆ, ಹಾಗೆ ಮಾಡಿ ಮುಂದುವರೆದು ಜೀವನ್ಮುಕ್ತರಾದವರಿಗೆ, ಅಲ್ಲಿವರೆಗೂ ಹೋಗೋಣ, ಅವರಿಗೆ ಈ ಆವರಣ ಶಕ್ತಿ ಸಂಪೂರ್ಣವಾಗಿ ನಾಶವಾಗಿರುತ್ತೆ, ತಮೋಗುಣದ ಶಕ್ತಿ. ಅದರಿಂದ ಏನಾಗುತ್ತೆ ಕೇಳಿದರೆ ಅವರಿಗೆ ವಿಕ್ಷೇಪ ಶಕ್ತಿ ಇದ್ರೂ ಸಹ ಅದು ಕೆಲಸ ಮಾಡೋದಿಲ್ಲ. ಹೇಗೆ ಅಂದರೆ ಈ ವಿಷದ ಹಲ್ಲನ್ನು ಮುರಿದಂಥ ಹಾವು ಕಚ್ಚಿದರೂ ಏನೂ ತೊಂದರೆ ಆಗದೆ ಇರುವ ಹಾಗೆ, ಇಲ್ಲಿ ಆವರಣ ಶಕ್ತಿಯೇ ವಿಷದ ಹಲ್ಲು. ಅದನ್ನು ಜ್ಞಾನಿ ಆದವನು ಸಂಪೂರ್ಣವಾಗಿ ಏನು ಮಾಡ್ತಾನೆ ಅಂದರೆ ದೂರ ಮಾಡ್ಕೊಂಡಿರ್ತಾನೆ, ಆ ಹಲ್ಲನ್ನು ಮುರಿದಿರ್ತಾನೆ. ಹಾಗಾಗಿ ಈ ಸಂಸಾರದಲ್ಲಿ ಉಂಟಾಗುವಂಥ ವಿಕ್ಷೇಪ ಶಕ್ತಿಯಿಂದ ಏನೂ ಅವನಿಗೆ ತೊಡಕು ಆಗೋದಿಲ್ಲ. ಹಾಗಾಗಿ ಪ್ರಾರಬ್ಧ ಕರ್ಮಾತ್ಮಕ ವಿಕ್ಷೇಪ ಸತ್ವೇಪಿ ಬಂಧಾಭಾವ, ಮತ್ತೆ ಅವನಿಗೆ ಸಂಸಾರದಲ್ಲಿ ಬಂಧ ಉಂಟಾಗುವುದಿಲ್ಲ ಜ್ಞಾನಿಯಾದವನಿಗೆ. ಯಾಕೆಂದರೆ ಆವರಣ ಶಕ್ತಿ ಸಂಪೂರ್ಣ ನಷ್ಟವಾಗಿರುತ್ತೆ. ಅಲ್ಲಿಗೆ ಇದು ಎರಡೂ ಕೆಡಕನ್ನುಂಟು ಮಾಡದೆ, ಆದ್ರೂ ಸಹ ಇವು ಎರಡರೊಳಗೂ ಸ್ವಲ್ಪ ಒಳ್ಳೆಯದು ಯಾವುದು ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ ಹಿಂಗೆ ಕೇಳಬಾರ್ದು, ಎರಡರೊಳಗೂ ಅತ್ಯಂತ ಕೆಟ್ಟದ್ದು ಯಾವುದು ಅಂತ ಕೇಳಬೇಕು. ಆಗ ನಮಗೆ ಒಳ್ಳೆಯದು ಯಾವುದು ಅಂತ ಉತ್ತರ ಸಿಗತ್ತೆ. ಆವರಣ ಶಕ್ತಿ ಅತ್ಯಂತ ಕೆಟ್ಟದ್ದು, ಅದು ಅತ್ಯಂತ ಕೆಟ್ಟದ್ದಾದದ್ದರಿಂದ ವಿಕ್ಷೇಪ ಶಕ್ತಿ ಸ್ವಲ್ಪ ಒಳ್ಳೆಯದು. ಹೀಗೆ ಈ ಎರಡು ಶಕ್ತಿಗಳು ನಮ್ಮನ್ನು ಏನು ಮಾಡ್ತವೆ ಅಂದರೆ ಸಂಸಾರಕ್ಕೆ ತಳ್ತವೆ. ಈ ವಿಚಾರವನ್ನು ಮತ್ತೆ ಮುಂದೆ 145ನೇ ಶ್ಲೋಕದಲ್ಲಿ ಇನ್ನೂ ವಿಸ್ತೃತವಾಗಿ ಹೇಳ್ತೇನೆ ಅಂತಾರೆ ಭಗವತ್ಪಾದರು. ಅದಕ್ಕೆ ವ್ಯಾಖ್ಯಾನವನ್ನು ಸಹ ಹಾಗೇನೆ ಬರೀತಾರೆ. ಇಷ್ಟು ಹಿನ್ನೆಲೆಯಲ್ಲಿ ಈ ತಮೋಗುಣದಿಂದ ಉಂಟಾದಂಥ ಆವರಣ ಶಕ್ತಿ ಅದು ನಮ್ಮ ಸ್ವರೂಪವನ್ನು ಮರೆಮಾಚಿ ನಮ್ಮನ್ನು ಸಂಸಾರಿಯನ್ನಾಗಿ ಮಾಡುತ್ತೆ. ಏನೇನೋ ನಮ್ಮ ಬಗ್ಗೆ ನಾವು ಅಂದ್ಕೊಂಡಿರ್ತೇವೆ, ನಿಜವಾದ ಸ್ವರೂಪದಲ್ಲಿ ನಾವು ಏನಾಗಿದ್ದೇವೋ ಅದನ್ನು ಒಬ್ಬರೂ ಹೇಳೋದಿಲ್ಲ, ವಿಚಾರವನ್ನು ಮಾಡೋದಿಲ್ಲ. ಅಕಸ್ಮಾತ್ ಹಾಗೆ ಹೇಳಿದರೆ ಬೇರೆಯವರಿಗೆ ಅರ್ಥವೂ ಆಗೋದಿಲ್ಲ ಅಲ್ವಾ. ಹಾಗಾಗಿ ಈ ವ್ಯವಹಾರ ಅಂದ ತಕ್ಷಣವೇ ಮಿನಿಮಮ್ ಸುಳ್ಳು ಇರಲೇಬೇಕು. ಎಲ್ಲೋ ಹೋಗ್ತೀರಾ, ನಿಮ್ಮ ಹೆಸರೇನು ಅಂತಾರೆ, ನಾವು ನಮ್ಮ ಹೆಸರನ್ನು ಹೇಳ್ತೇವೆ. ಆ ಹೆಸರನ್ನು ಈ ದೇಹಕ್ಕಿಟ್ಟಿದ್ದಲ್ವ, ನಾವು ದೇಹವೇ ಅಲ್ಲ ಅಂತ ಆದಮೇಲೆ ನಾವು ನಮ್ಮ ಹೆಸರನ್ನು ಹೇಳಲಿಕ್ಕಾಗ್ತದೆಯಾ? ಹಾಗೆ ಅಂತ ಅಲ್ಲಿ ಹೋದವರು ನಿಮ್ಮ ಹೆಸರೇನು ಅಂತ ಕೇಳಿದಾಗ ನನಗೆ ಹೆಸರಿಲ್ಲ, ಈ ದೇಹಕ್ಕೆ ಹೆಸರಿಟ್ಟಿದ್ದಾರೆ, ಇದನ್ನು ಬರ್ಕೊಳ್ಳಿ ಅಂತಂದರೆ ಅಲ್ವಾ. ಹಾಗಾಗಿ ಆರೋಪ ಮಾಡಿಕೊಂಡೇ ನಮ್ಮೆಲ್ಲ ಕೆಲಸವನ್ನು ಸಹ ನಾವು ಮಾಡ್ತಾನೇ ಇರ್ತೇವೆ. ಅಷ್ಟ ಹಿನ್ನೆಲೆಯಲ್ಲಿ ವಿಕ್ಷೇಪ ಜನನದ್ವಾರ ಬಂಧ ಹೇತು. ನಾವು ಎಷ್ಟೆಷ್ಟು ನಮ್ಮ ಮೇಲೆ ಹೀಗೆ ಆರೋಪ ಮಾಡ್ಕೊಳ್ತಾ ಇರ್ತೇವೋ ಅಷ್ಟಷ್ಟು ನಾವು ನಮ್ಮನ್ನು ಬಂಧನಕ್ಕೆ ಸಿಲುಕಿಸಿ
ಕೊಳ್ಳುತ್ತೇವೆ. ಅಷ್ಟ ಹಿನ್ನೆಲೆಯಲ್ಲಿ ಈ ಆವರಣ ಶಕ್ತಿ, ಅದರ ಧರ್ಮ ಎಂಥದ್ದು, ಶಕ್ತಿ ನೋಡಿದ್ವಿ, ವಿಕ್ಷೇಪ ಶಕ್ತಿಯನ್ನು, ಆವರಣ ಶಕ್ತಿಯನ್ನು ನೋಡಿದ್ವಿ ನಾವು. ಮತ್ತು ಅದು ಇನ್ನೇನೇನು ಮಾಡುತ್ತೆ, ಎಂಥೆಂಥವರನ್ನೂ ಸಹ ಅದು ಹೇಗೆ ತನ್ನ ಅಧೀನದಲ್ಲಿ ಇರಿಸಿಕೊಳ್ಳುತ್ತೆ ಆವರಣ ಶಕ್ತಿ ಅನ್ನೋದನ್ನು ಮುಂದಿನ 116ನೇ ಶ್ಲೋಕ ಹೇಳುತ್ತೆ. ಅದರ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ಈ ಶ್ಲೋಕ ನಮಗೆ ಬಹಳ ಸುಂದರವಾಗಿ ತಿಳಿಸಿಕೊಡುತ್ತೆ. ಇದರ ಛಂದಸ್ಸು ಬೇರೆ, ಅತ್ಯಂತ ದೊಡ್ಡದಾದಂತಹ ಛಂದಸ್ಸು. ಈ ವಿವೇಕ ಚೂಡಾಮಣಿಯಲ್ಲಿ ಭಗವದ್ಗೀತೆಯಲ್ಲಿ ಇರುವ ಹಾಗೆ ಶ್ಲೋಕಗಳೇ ಒಂದು ಯೂನಿಫಾರ್ಮಿಟಿ ಅನ್ನೋದು ಇಲ್ಲ. ಅಲ್ಲೂ ಇದೆ, 11ನೇ ಅಧ್ಯಾಯದಲ್ಲಿ ಬೇರೆ ಛಂದಸ್ಸು ಬರುತ್ತೆ, ಆದರೆ ಕಡಿಮೆ. ಸುಮಾರು 700 ಶ್ಲೋಕಗಳಲ್ಲಿ ಸುಮಾರು 630-40 ಶ್ಲೋಕಗಳು ಒಂದೇ ಅನುಷ್ಠುಪ್ ಛಂದಸ್ಸಿನಲ್ಲೇ ಬರ್ತವೆ. ಎಲ್ಲೋ ಕೆಲವು ಕಡೆಗೆ ಮಾತ್ರ ಕಾವ್ಯಮಯವಾಗಿ ಬರುತ್ತೆ. ಆದರೆ ಇಲ್ಲ ಹಾಗಲ್ಲ, ಇದ್ದಕ್ಕಿದ್ದಾಗೆ ಛಂದಸ್ಸಿನ ನಡೆ ಬದಲಾವಣೆ ಆಗಿಬಿಡುತ್ತೆ. ಎಲ್ಲಿ ವಿಷಯವನ್ನು ಹೆಚ್ಚು ಹೇಳಬೇಕೋ, ಒಂದರಲ್ಲೇ ಕಟ್ಟಿಕೊಡಬೇಕೋ, ಆಗ ಸಹಜವಾಗಿ ದೊಡ್ಡ ಛಂದಸ್ಸನ್ನು ಆಯ್ಕೆ ಮಾಡ್ಕೊಂಡು ಬಿಡ್ತಾರೆ ಗ್ರಂಥವನ್ನು ರಚಿಸುವಂಥವ್ರು. ಇಲ್ಲಿ ಹೆಚ್ಚು ವಿಷಯ ಹೇಳಬೇಕು ಆವರಣ ಶಕ್ತಿ ಬಗ್ಗೆ, ಅದಕ್ಕೋಸ್ಕರ ದೊಡ್ಡ ಛಂದಸ್ಸಿನಲ್ಲಿ ಅದನ್ನು ರಚನೆ ಮಾಡಿದ್ದಾರೆ ಭಗವತ್ಪಾದರು. ಪ್ರಜ್ಞಾವಾನಪಿ ಪಂಡಿತೋಪಿ ಚತಿರೋಪ್ಯತ್ಯಂತ ಸೂಕ್ಷ್ಮಾರ್ಥದೃಕ್ ವ್ಯಾಲೀಢಸ್ತಮಸಾ ನ ವೇತ್ತಿ ಬಹುಧಾ ಸಂಬೋಧಿತೋಪಿ ಸ್ಫುಟಂ ಭ್ರಾಂತ್ಯಾರೋಪಿತಮೇವ ಸಾಧು ಕಲಯತ್ಯಾಲಂಬತೆ ತದ್ಗುಣಾನ್ ಹಂತಾಸೌ ಪ್ರಬಲಾ ದುರಂತತಮಸಃ ಶಕ್ತಿರ್ಮಹತ್ಯಾವೃತಿ. ಇದು ಎಂಥೆಂಥವ್ರನ್ನ ತನ್ನ ಅಧೀನ ಮಾಡಿಕೊಳ್ಳುತ್ತೆ. ಪ್ರಜ್ಞಾವಂತನು, ಪಂಡಿತ, ಅತ್ಯಂತ ಚತುರ, ಅತ್ಯಂತ ಸೂಕ್ಷ್ಮದರ್ಶಿ, ಮತ್ತು ಇಂಥವರನ್ನು ಸಹ ವ್ಯಾಲೀಢಸ್ತಮಸ, ತನ್ನ ಆವರಣ ಶಕ್ತಿಯಿಂದ ಇದು ಆವರಿಸಿಬಿಡುತ್ತೆ. ಅದರಿಂದಾಗಿ ಅವನು ಇನ್ನೊಬ್ಬರು ಹೇಳಿದ್ರೂ ಸಹ, ನೀನು ತಪ್ಪು ಮಾಡ್ತಾ ಇದ್ದೀಯೆ ಅಂತ ಹೇಳಿದ್ರೂ ಸಹ ಒಪ್ಪಿಕೊಳ್ಳಲಾರ ತನ್ನ ತಪ್ಪನ್ನು. ಯಾಕೆಂದರೆ ಅವನು ಆವರಣ ಶಕ್ತಿಯಿಂದ ಆವೃತನಾಗಿರ್ತಾನೆ. ಈ ಆವೃತನಾದವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಎಲ್ಲ ಅರ್ಹತೆ ಇರುವವನು. ಈಗ ತಾನೇ ನಾನು ಹೇಳಿದ್ನಲ್ಲ, ಈ ಕಡೆ ಮುಖ ಮಾಡಿಕೊಂಡು ಹಾಗೆ. ಮತ್ತೆ ಏನು ತಿಳ್ಕೊಳ್ತಾನೆ ಅಂದರೆ, ಭ್ರಾಂತ್ಯಾರೋಪಿತಮೇವ ಸಾಧು, ಭ್ರಾಂತಿಯಿಂದ ಯಾವುದು ಉಂಟಾಗತ್ತೋ ಅದೇ ಸರಿಯಾದದ್ದು ಅಂತ ಅಂದ್ಕೊಳ್ತಾನೆ. ಆ ಭ್ರಾಂತಿಯಿಂದ ಬಂದಂಥ ಗುಣಗಳನ್ನೇ ಜೀವನದುದ್ದಕ್ಕೂ ಆಶ್ರಯಿಸಿಕೊಂಡು ಹೋಗ್ತಾ ಇರ್ತಾನೆ. ಅಯ್ಯೋ ಎಂತಹ ದುರಂತನಪ್ಪ ಅಂತಾರೆ. ಅಂತ ಅಂದರೆ ಅಯ್ಯೋ, ಛೇ ಛೇ ಛೇ. ಮತ್ತು ದುರಂತ ತಮಸಃ, ಈ ತಮೋ ಗುಣದ ಆವರಣ ಶಕ್ತಿ ಏನು ಮಾಡುತ್ತೆ ಹೇಳಿದ್ರೆ, ತಗೊಂಡೋಗಿ ದುರಂತಕ್ಕೆ ತಳ್ಳತ್ತೆ. ಅದರ ಶಕ್ತಿ ಉಂಟಲ್ಲ, ಅದು ಮಹತಿ, ಅಸಾಧಾರಣವಾದಂಥ ಅದ್ವಿತೀಯವಾದಂಥ ಶಕ್ತಿ ಇರುವಂಥದ್ದು. ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಂಥ ಶಕ್ತಿ ಆವರಣ ಶಕ್ತಿ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ನೋಡೋಣ ವಿವರಣೆಯನ್ನು. ಪ್ರಜ್ಞಾವಾನ್ ಅಪಿ, ಯಾರನ್ನ ಎಂಥೆಂಥವ್ರನ್ನ ಹಿಡಿತದೆ ಇದು? ಪ್ರಜ್ಞಾವಂತನನ್ನೂ ಸಹ ಈ ಶಕ್ತಿ ಆವರಿಸಿಬಿಡ್ತದೆ. ಬುದ್ಧಿವಂತ ಅಂತ ಹೇಳೋದಿಲ್ಲ, ಪ್ರಜ್ಞಾವಾನ್ ಅಂತ ಶಬ್ದ ಪ್ರಯೋಗ. ಪ್ರಾಯಶಃ ಹಿಂದೆ ಯಾವಳು ಹೇಳಿದ ನೆನಪು ನನಗೆ. ಈ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದೇ ತರಹದ ಅರ್ಥವೋ ಎನ್ನುವ ಹಾಗೆ ಮೇಲ್ನೋಟಕ್ಕೆ ನೋಡಿದಾಗ ಅನಿಸ್ಬಿಡುತ್ತೆ. ಆದರೆ ಒಂದೊಂದು ಶಬ್ದಕ್ಕೂ ವಿಶಿಷ್ಟವಾದಂತಹ ಒಂದು ಪ್ರತ್ಯೇಕತೆಯ ನೆಲೆಯಲ್ಲಿ ಬೇರೆ ಬೇರೆ ಅರ್ಥ ಇರುತ್ತೆ. ಅಂಥ ಒಂದು ಶಬ್ದಗಳ ಗುಂಪಿಗೆ ಸೇರುವಂತಹದ್ದು ಈ ಪ್ರಜ್ಞಾ ಎನ್ನುವಂಥ ಒಂದು ಶಬ್ದ. ಹಾಗಿದ್ರೆ ಏನು ಪ್ರಜ್ಞಾ ಅಂದರೆ ಅಂತ ಪ್ರಶ್ನೆ. ಇದೆಲ್ಲ ಶಾಸ್ತ್ರದ ನೆಲೆಯಿಂದ ಬಂದಂತಹ ಶಬ್ದಗಳು. ಕೆಲವು ಜನರಿಗೆ ಹಿಂದೆ ಆದದ್ದು ತುಂಬ ನೆನಪಿರುತ್ತೆ.
ಮಾತೆತ್ತಿದರೆ ಅವರು 1935 ಇಸ್ವಿ ತಿಂಗಳು ಡೇಟನ್ನು ಹೇಳ್ತಾರೆ ಹಾಗೆ. ಅಷ್ಟು ನೆನಪು ಹಿಂದಾದದ್ದು. ಆದರೆ ಅವರಿಗೆ ಇವತ್ತಿಂದ ಗೊತ್ತಿರೋದಿಲ್ಲ, ನಾಳೆದ ಬಗ್ಗೆ ವಿಚಾರ ಮಾಡೋದಿಲ್ಲ. ಇದನ್ನೇ ಶಾಸ್ತ್ರ ಹೇಳುತ್ತೆ ಸ್ಮೃತಿ ಅಂತ. ಹಿಂದೆ ಆದದ್ದನ್ನು ನೆನಪಿಟ್ಟುಕೊಳ್ಳೋದುಂಟಲ್ಲ, ಅದಕ್ಕೆ ಸ್ಮೃತಿ, ನೆನಪು. ಹಿಂದೆ ಆಗಿ ಹೋದದ್ದು ಸ್ಮೃತಿರ್ ವ್ಯತೀತ ವಿಷಯ. ಕಾಲ ಅಷ್ಟು ಬಹಳ ಕಳೆದು ಹೋಗಿದ್ರೂ ಸಹ ಅವರಿಗೆ ಅದು ಮರೆಯೋದಿಲ್ಲರಿ, ಸದಾ ಅದರ ನೆನಪು. ನಮ್ಮೂರಲ್ಲಿ ಒಬ್ಬರು ಇದ್ದಾರೆ, ಅವರು ಯಾವಾಗಲೂ 1935 ಇಸ್ವಿಗಿಂತ ಹಿಂದಿನದೇ ಹೇಳೋದು ಅವರು. ನಾವು ತಮಾಷೆ ಮಾಡ್ತಿದ್ವಿ ಅವ್ರ ಹತ್ರ, ನಿಮಗೆ 35 ಇಸ್ವಿಗಿಂತ ಮುಂದೆ ಬೇರೆ ಇಸ್ವಿ ಇದೆ ಅನ್ನೋದೇ ನಿಮ್ಗೆ ಗೊತ್ತಿಲ್ವೋ ಹೇಗೆ ಅಂತ. ಯಾವಾಗ ಕೇಳಿದ್ರು ಎಲ್ಲ ಅದನ್ನು ಕರಾರುವಾಕ್ಕಾಗಿ ಹೇಳೋರು ಅಂತ. ಹೀಗೆ ಆ ಹಿಂದೆ ಆಗಿ ಹೋದದ್ದನ್ನು ನೆನಪಿಟ್ಟುಕೊಳ್ಳುವುದು ಸ್ಮೃತಿ. ಮತ್ತು ಮುಂದೆ ಆಗುವುದನ್ನು ಹೀಗಾಗಬಹುದು ಅಂತ ಊಹಿಸಿ ತಿಳ್ಕೊಳ್ಳೋರಿರ್ತಾರೆ ಕೆಲವು ಜನ, ಹೀಗೇ ಆಗತ್ತೆ ಅಂತ. ಹಾಗೆ ಮುಂದೆ ಆಗುವುದನ್ನು ಊಹಿಸುವುದು ಮತಿ. ಇದು ಸ್ಮೃತಿ, ಅದು ಮತಿ. ಆಯಿತು, ಭೂತ ಆಯಿತು, ಮತ್ತು ಭವಿಷ್ಯತ್ತಾಯಿತು, ಮತ್ತು ಈಗ ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ ಏನಾಗತ್ತೋ ಅದ್ರ ಬಗ್ಗೆ ಸರಿಯಾಗಿ ಯೋಚಿಸಿ ನಿರ್ಣಯ ತೆಗೆದುಕೊಳ್ಳುವಂತಹದ್ದು ಬುದ್ಧಿ. ಯಾಕೆಂದರೆ ಬರೇ ಸ್ಮೃತಿ ಇದ್ದರೂ ಸಾಲದು, ಮತಿ ಇದ್ದರೂ ಸಾಲದು. ನಮ್ಮ ಬದುಕೆಲ್ಲ ಯಾವುದೋ ಒಂದು ಕೇಂದ್ರದಲ್ಲಿ ವರ್ತಮಾನವನ್ನು ದಾಟ್ಕೊಂಡೇ ಹೋಗ್ತಾ ಇರುತ್ತೆ ಅಲ್ವಾ. ಅಫ್ಕೋರ್ಸ್ ಈ ಭೂತ ಎನ್ನುವಂಥ ಹೆಬ್ಬಾವು ಭವಿಷ್ಯ ಎನ್ನುವಂಥ ಕಾಲದ ಬಾಲವನ್ನು ಹಿಡಿದು ಎಳಿತಾ ಇರುತ್ತೆ. ಅದ್ರ ಮಧ್ಯೆಯಲ್ಲಿ ನಮಗೆಲ್ಲೋ ಈ ವರ್ತಮಾನದ ಒಂದು ಕೇಂದ್ರ ಬಿಂದು ಸಿಗತ್ತೆ. ಹಾಗಾಗಿ ಕಾಲಗಳನ್ನೇ ನಾವು ಇಟ್ಕೊಂಡು ವಿಚಾರ ಮಾಡಿದರೆ ಭೂತವೂ ಅತ್ಯಂತ ದೊಡ್ಡದು, ಭವಿಷ್ಯತ್ತೂ ದೊಡ್ಡದು, ಆದರೆ ವರ್ತಮಾನ ಮಾತ್ರ ಅತ್ಯಂತ ಚಿಕ್ಕದು. ಆದರೆ ಅತ್ಯಂತ ಪ್ರಾಮುಖ್ಯತೆ ಇರುವುದು ಅಲ್ಲೇ. ಅದರ ಆಕಾರ ಚಿಕ್ಕದಿರಬಹುದು, ಆದರೆ ಆ ವರ್ತಮಾನವನ್ನು ಯಾವನು ಸದುಪಯೋಗ ಪಡಿಸ್ಕೊಳ್ಳೋದಿಲ್ವೋ ಅವನ ಭವಿಷ್ಯತ್ತು ಹಾಳಾಗಿ ಬಿಡುತ್ತೆ. ಭವಿಷ್ಯತ್ತು ಯಾವಾಗ ಹಾಳಾಗತ್ತೋ ಎಲ್ಲದೂ ಸಹ ಭೂತಕಾಲದ ಗುಂಪಿಗೆ ಸೇರೋಗ್ಬಿಡುತ್ತೆ, ಏನು ಪ್ರಯೋಜನ ಇಲ್ಲ. ಹಾಗಾಗಿ ಯಾವಾತ ವರ್ತಮಾನವನ್ನು ಅತ್ಯಂತ ಸದುಪಯೋಗ ಪಡಿಸ್ಕೊಳ್ತಾನೋ ಅವನ ಭವಿಷ್ಯತ್ ಕಾಲ ಸಫಲವಾಗತ್ತೆ, ಆಗ ಭೂತವೂ ಸಾರ್ಥಕವಾಗತ್ತೆ. ಆದ್ದರಿಂದ ಈ ಕಾಲಗಳಲ್ಲಿ ಅತ್ಯಂತ ಚಿಕ್ಕದು ವರ್ತಮಾನ ಕಾಲ, ಆದ್ರೂ ಅದಕ್ಕೆ ತುಂಬ ಮಹತ್ವ ಉಂಟು. ಹಾಗಾಗಿ ಆ ವರ್ತಮಾನ ಕಾಲದಲ್ಲಿ ನಾನು ಏನು ಮಾಡಬೇಕು ಅಂತ ಯೋಚಿಸುವುದು ಉಂಟಲ್ಲ, ಅದಕ್ಕೆ ಬುದ್ಧಿ ಅಂತ ಹೆಸರು. ಸ್ಮೃತಿರ್ವ್ಯತೀತ ವಿಷಯ, ಮತಿ ಆಗಾಮಿ ಗೋಚರ, ಬುದ್ಧಿಸ್ತತ್ಕಾಲಿಕೀ ಜ್ಞೇಯ. ಒಬ್ಬೊಬ್ಬರಿಗೆ ಒಂದೊಂದು ತರಹದ ಈ ಅರ್ಹತೆ, ಈ ಗುಣ ಇರುತ್ತೆ. ಆದರೆ ಯಾರೋ ಕೆಲವರಿಗೆ ಮಾತ್ರ ಹಿಂದಿನದೂ ನೆನಪಿರುತ್ತೆ, ಮುಂದೆ ನಾನೇನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ, ಈಗೇನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ಮಾಡ್ತಾರೆ. ಹೀಗೆ ಈ ಮೂರೂ ಕಾಲದಲ್ಲೂ ತಾನು ಮಾಡಬೇಕಾದದ್ದನ್ನು ನೆನಪಿಟ್ಟುಕೊಂಡು ಮಾಡುವುದು ಉಂಟಲ್ಲ, ಅದಕ್ಕೆ ಪ್ರಜ್ಞಾ ಅಂತ ಹೆಸರು. ಪ್ರಜ್ಞಾ ತ್ರೈಕಾಲಿಕಿ ಮತ, ಮೂರು ಕಾಲದಲ್ಲೂ ಸರಿಯಾಗಿ ಕೆಲಸ ಮಾಡುವಂತಹ ಈ ಬುದ್ಧಿಯ ವೃತ್ತಿ, ಅದಕ್ಕೆ ಪ್ರಜ್ಞಾ ಅಂತ ಹೆಸರು. ಭಾಳಷ್ಟು ಜನರಿಗೆ ಅದು ಇರೋದಿಲ್ಲ, ಕೆಲವು ಜನರಿಗೆ ಮಾತ್ರ ಅದು ಇರುತ್ತೆ. ಹಾಗಾಗಿ ಕೆಲವು ಜನ ಏನು ಮಾಡ್ತಾರೆ ಕೇಳಿದರೆ, ಅಯ್ಯೋ ನಾನು ಹಾಗೆ ಮಾಡಬಾರ್ದಿತ್ತು ಅಂತ ಮಾಡಿ ಆದಮೇಲೆ ಕೈ ಹಿಚಕ್ತಾರೆ. ಯಾವುದೋ ಒಂದು ಸ್ಮೃತಿ, ಮತಿ ಮತ್ತು ಬುದ್ಧಿ, ಈ ಮೂರಲ್ಲಿ ಒಂದು ವ್ಯತ್ಯಾಸ ಆದ್ರೂ ಸಹ ಅಲ್ಲಿ ಮತ್ತೆ ಪುನಃ ತೊಂದರೆ ಆಗತ್ತೆ. ಅವನು ಪ್ರಜ್ಞಾ ಉಳ್ಳವನು ಅಂತ ಕರೆಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಜ್ಞಾವಾನಪಿ, ಈ ಮೂರು ಕಾಲದಲ್ಲೂ ಸರಿಯಾಗಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹ ಇಂತಹ ಜಾಣನನ್ನೂ ಸಹ ಆವರಣ ಶಕ್ತಿ ಏನು ಮಾಡುತ್ತೆ, ಆವರಿಸಿ ಬಿಡುತ್ತೆ.
ಪ್ರಜ್ಞಾವಾನ್. ಇಷ್ಟಾದ ಮೇಲೆ ಮತ್ತೆ ಪಂಡಿತೋಪಿ. ಪಂಡಿತ ಅನ್ನೋದಕ್ಕೆ ಅರ್ಥ, ಶಾಸ್ತ್ರದಲ್ಲಿ ಬೇರೆ ಬೇರೆ ಅರ್ಥಗಳಿವೆ ಇದಕ್ಕೆ. ಭಗವದ್ಗೀತೆಯಲ್ಲಿ ಪಂಡ ಆತ್ಮವಿಷಯಿಣಿ ಬುದ್ಧಿ, ಆತ್ಮಜ್ಞಾನವನ್ನು ಪಂಡ ಅಂತ ಕರೆದಿದ್ದಾರೆ. ಅದು ಉಳ್ಳವನು ಪಂಡಿತ ಅಂತ ಭಗವತ್ಪಾದರ ವ್ಯಾಖ್ಯಾನ ಅಲ್ಲಿ. ಆದರೆ ಇಲ್ಲಿ ಪಂಡಿತ ಅನ್ನೋದಕ್ಕೆ ಅರ್ಥ ಶಾಸ್ತ್ರಜನ್ಯ ಜ್ಞಾನಂ ಪರೋಕ್ಷಂ ಪಂಡಾ ಅಸ್ಯ. ಅಂದರೆ ಈ ಶಾಸ್ತ್ರ ಅಧ್ಯಯನದಿಂದ ಬರುವಂತಹ ಪರೋಕ್ಷ ಜ್ಞಾನಕ್ಕೆ ಪಂಡ ಅಂತ ಹೆಸರು. ಅದು ಉಳ್ಳವನು ಪಂಡಿತ. ಅಂದರೆ ಏನು ಹೇಳ್ದಂಗಾಯಿತು, ಆ ಶಾಸ್ತ್ರಾಧ್ಯಯನ ಮಾಡಿ ಮನಸ್ಸಿಗೆ ಬುದ್ಧಿಗೆ ಒಂದು ಸಂಸ್ಕಾರವನ್ನು ಕೊಟ್ಟು ಅತ್ಯಂತ ಪರಿಪಕ್ವ ಸ್ಥಿತಿಯಲ್ಲಿ ಇರುವವನು ಅವನು ಪಂಡಿತ ನಿಜವಾದ ಅರ್ಥದಲ್ಲಿ. ಇಂಥವನನ್ನು ಆವರಣ ಶಕ್ತಿ ಕಬಳಿಸಿ ಬಿಡುತ್ತೆ. ಈಗ ತಾನೇ ನಾನು ಅಣ್ಣ ತಮ್ಮಂದಿರ ಇಬ್ಬರ ಪಂಡಿತರ ಉದಾಹರಣೆ ಹೇಳಿದ್ದೇನೆ. ಮತ್ತು ಪಂಡಿತೋಪಿ ಚತುರೋಪಿ. ಚತುರ ಅಂದರೆ ತಾನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ವಿಚಾರ ಮಾಡಿ ಊಹಾ ಶಕ್ತಿಯಿಂದ ಅದನ್ನು ಕಂಡುಕೊಳ್ಳುವವನು ಚತುರ ಅಂತ. ಅಂದರೆ ಈ ಪ್ರಜ್ಞಾ ಮತ್ತು ಪಾಂಡಿತ್ಯ ಇವು ಕೆಲವು ಜನರಿಗಿರ್ತವೆ, ಆದರೆ ಆ ಚಾತುರ್ಯತನ ಅನ್ನೋದು ಇರೋದಿಲ್ಲ. ಆ ಚಾತುರ್ಯ ಉಳ್ಳವನು ಚತುರ. ಅಂದರೆ ಒಂಥರ ಅದೊಂದು ಸ್ಪೆಷಲ್ ಸ್ಕಿಲ್. ಅದು ಎಲ್ಲರಲ್ಲೂ ನಾವು ಅದನ್ನು ಕಾಣೋದಿಲ್ಲ, ಅವ್ರು ಕೆಲವು ಜನರಿಗೆ ಮಾತ್ರ ಅದು ಬಂದುಬಿಡುತ್ತೆ ಅಂತ. ಅಂತಹ ಚತುರೋಪಿ, ಚತುರನೂ ಸಹ ಇಂಥವನನ್ನೂ ಸಹ ಹಿಡಿದುಬಿಡುತ್ತೆ. ಮತ್ತು ಅತ್ಯಂತ ಸೂಕ್ಷ್ಮಾರ್ಥ ದೃಕ್, ಅತ್ಯಂತ ಸೂಕ್ಷ್ಮವಾದದ್ದನ್ನು ಆತ ನೋಡ್ತಾನೆ. ನೋಡ್ತಾನೆ ಕಣ್ಣಿಂದ ಅಂತಲ್ಲ, ಬುದ್ಧಿಯಿಂದ ವಿಚಾರ ಮಾಡಬಲ್ಲ. ಇಂಥವನನ್ನೂ ಸಹ ಈ ಮಾಯೆ ಆವರಣ ಶಕ್ತಿ ಆವರಿಸದೆ ಬಿಡುವುದಿಲ್ಲ. ಹೇಗೆ ಅಂದರೆ, ಈಗ ಗಾಢಾಂಧಕಾರ ಕವಿದಿರುತ್ತೆ. ಆ ಕತ್ತಲಲ್ಲಿ ನೋಡಿ ನಮ್ಮ ಕಣ್ಣು ಕೆಲಸ ಮಾಡೋದಿಲ್ಲ, ಆದರೆ ಈ ಹಾವುಗಳು ಕೆಲವು ಪ್ರಾಣಿಗಳಿರ್ತಾವಲ್ಲ ಅವುಗಳ ಕಣ್ಣು ಕೆಲಸ ಮಾಡುತ್ತೆ. ಆ ಕತ್ತಲನ್ನು ಭೇದಿಸಿಕೊಂಡು ಅವು ಹೋಗ್ತಾ ಇರುತ್ತವೆ. ನಮಗೆ ಆ ಶಕ್ತಿ ಉಂಟೋ? ಇಲ್ಲ, ಅವುಗಳಿಗೆ ಆ ಶಕ್ತಿ ಉಂಟು. ಹಾಗೆ ಈ ಸೂಕ್ಷ್ಮಾರ್ಥ ದೃಕ್ 100ಕ್ಕೆ 99% ಜನರಿಗೆ ಗೊತ್ತಾಗದೇ ಇರುವಂತಹ ವಿಚಾರ ಅವನಿಗೆ ಗೊತ್ತಾಗತ್ತೆ. ವಿಶ್ವೇಶ್ವರಯ್ಯನವರನ್ನು ಒಮ್ಮೆ ಮನಸ್ಸಿಗೆ ತಂದುಕೊಳ್ಳಿ. 100 ಜನ ಇಂಜಿನಿಯರ್ಗಳಲ್ಲಿ ಹೋಗಿ ನೋಡಿದರೂ ಸಹ ಅವರ ತಲೆಗೆ ಏನು ಹೊಳಿದೇ ಇದ್ದಾಗ ವಿಶ್ವೇಶ್ವರಲ್ಲಿ ಹೋದರೆ ಇದನ್ನು ಹೀಗೆ ಮಾಡ್ಬೋದು ಅಂತ ಸಲೀಸಾಗಿ ಹೇಳ್ತಿದ್ರು ಅವರು. ಇವತ್ತಿಗೂ ಸಹ ಅದನ್ನು ಹೇಗೆ ಮಾಡಿದ್ದಾರೆ ಅಂತ ಗೊತ್ತಾಗದೇ ಇರುವಂಥ ಎಷ್ಟೋ ಘಟನೆಗಳು ಇವೆ. ಅದು ಸೂಕ್ಷ್ಮಾರ್ಥ ದೃಕ್ ಅಂಥವರು, ಆ ಸೂಕ್ಷ್ಮವಾದದ್ದನ್ನು ತಿಳಿಯುವಂಥವರು. ಅಂಥವರನ್ನೂ ಸಹ ಆ ಆವರಣ ಶಕ್ತಿ ಆವರಿಸದೆ ಬಿಡುವುದಿಲ್ಲ. ಮತ್ತಷ್ಟೇ ಅಲ್ಲ, ವ್ಯಾಲೀಢಸ್ತಮಸ ನವೇತ್ತಿ ಬಹುಧಾ ಸಂಬೋಧಿತೋಪಿ ಸ್ಫುಟನ್. ಬಹುಧಾ ಸಂಬೋಧಿತೋಪಿ, ಅವನನ್ನು ಕುರಿತು ನೀನು ಮಾಡ್ತಾ ಇರೋದು ತಪ್ಪಪ್ಪ ಅಂತ ಹೇಳಿದಿ. ಒಂದು ಸಲ ಅಲ್ಲ, 2 ಸಲ ಅಲ್ಲ, ಬಹಳಷ್ಟು ಸಲ ಹೇಳಿದ್ರೂ ಸಹ ಈ ಆವರಣ ಶಕ್ತಿಯಿಂದ ಆವರಿಸಲ್ಪಟ್ಟಂಥ ಆತ ವಿವೇಕದ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ. ಎಷ್ಟು ಸಲ ಹೇಳಿದರೂ ಸಹ ಇದು ತಪ್ಪು ಅಂತ ಹೇಳಿದರೂ ಸಹ ಅದನ್ನು ಕೇಳಿಸಿಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದರೆ, ಶೃಣ್ವಂತೋಪಿ ಬಹವೋ ಯಂ ನ ವಿದ್ಯುಹು. ಆತ್ಮವಸ್ತುವಿನ ಬಗ್ಗೆ ಹೇಳಿದರೆ ಅಂಥವರಿಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಕೇಳಿದ್ರೂ ಸಹ ಅವರಿಗೆ ಅರ್ಥ ಆಗುವುದಿಲ್ಲ. ಇನ್ನು ಹೀಗಿದ್ದಾಗ ಅವರು ಸ್ವತಃ ಇಲ್ಲಿಂದ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿಯೇ ಈ ಆವರಣ ಶಕ್ತಿಯಿಂದ ಯಾರು ಆವೃತರಾಗ್ತಾರೋ ಅವರಿಗೆ ಆತ್ಮವಿಚಾರ ಬಹಳ ದೂರ ಆಗಿಬಿಡುತ್ತೆ.
ಅದಕ್ಕೋಸ್ಕರ ಉಪನಿಷತ್ ಹೇಳುತ್ತೆ, ನಾಯಮಾತ್ಮ ಬಲಹೀನೇನ ಲಭ್ಯ. ಯಾವ ಬಲ, ತೋಳು ಬಲ ಅಲ್ಲ, ವಿಚಾರ ಎನ್ನುವಂಥ ಬಲ ಯಾರಲ್ಲಿ ಇಲ್ವೋ ಅವನಿಗೆ ಆತ್ಮವಸ್ತು ದೂರ ಸಿಗೋದಿಲ್ಲ. ಯಾಕೆ ಅವರಿಗೆ ಆ ವಿಚಾರದ ಬಲ ಇರೋದಿಲ್ಲ ಅಂದರೆ ಈ ಆವರಣ ಶಕ್ತಿ ಕವಿದು ಇರುತ್ತೆ. ಹೋಗಲಿ, ನೀನು ಮಾಡ್ತಾ ಇರೋದು ತಪ್ಪು ಅಂತ ಪ್ರತ್ಯಕ್ಷ ಉದಾಹರಣೆ ಕೊಟ್ಟು ರೆಡ್ ಹ್ಯಾಂಡಾಗಿ ಹಿಡಿದು ಹೇಳಿದ್ರೂ ಸಹ ಇಲ್ಲ, ಮತ್ತೆ ತಿದ್ಕೊಳ್ಳೋದು, ನಾಳೆಯಿಂದ ಹಾಗೇನೆ. ಅದು ಒಂದು ರೀತಿಯ ಲಾಂಗೂಲ ಇದ್ದ ಹಾಗೇನೆ. ಮತ್ತೆ ನವೇತ್ತಿ ನ ಮೇಧಯ ನ ಬಹುನಾಶ್ರುತೇನ. ಮತ್ತು ಕೆಲವು ಜನ ತುಂಬ ತಿಳ್ಕೊಂಡಿರ್ತಾರೆ, ಸಾಕಷ್ಟು ಓದಿರ್ತಾರೆ, ಆದರೂ ಸಹ ಅವರು ತಪ್ಪನ್ನು ಮಾಡ್ತಾನೇ ಇರ್ತಾರೆ. ಯಾಕೆಂದರೆ ಆವರಣ ಶಕ್ತಿ ಆವರಿಸಿದ್ದು. ಹಾಗಾಗಿಯೇ ಈ ಆತ್ಮವಸ್ತುವಿನ ವಿಚಾರ ಬಂದಾಗ ಆಶ್ಚರ್ಯವತ್ ಪಶ್ಯತಿ, ಬಹಳ ಆಶ್ಚರ್ಯದಿಂದ ನೋಡ್ತಾರಂತೆ. ಯಾಕೆ ಅಂದರೆ, ಅರೆ ನನಗೂ ಬಾಯಿ ಉಂಟು, ನನಗೂ ಬುದ್ಧಿ ಉಂಟು, ಇಂಥ ವಿಚಾರ ಹೊಳಿಲಿಲ್ವಲ್ಲ ಅಂತ ಆ ಕ್ಷಣಕ್ಕೆ ಒಂದು ಸಲ ಅನಿಸುತ್ತೆ. ಮತ್ತು ಮರುಕ್ಷಣದಲ್ಲಿ ಏನಾಗುತ್ತೆ ಕೇಳಿದರೆ ಆವರಣ ಶಕ್ತಿಯಿಂದಾಗಿ ಅವರ ಬುದ್ಧಿಗೆ ಮಂಕು ಕವಿತದೆ. ಹೀಗೆ ಉಪನಿಷತ್ತುಗಳು ಈ ಆವರಣ ಶಕ್ತಿಯಿಂದ ಆವೃತರಾದವರು ಹೇಗಿರ್ತಾರೆ ಅನ್ನೋದಕ್ಕೆ ಉದಾಹರಣೆನೆಲ್ಲ ಕೊಡ್ತಾ ಹೋಗುತ್ತೆ. ಕೊನೆಗೆ ಏನು ತಿಳ್ಕೊಳ್ತಾರೆ ಅಂದರೆ, ಆವರಣ ಶಕ್ತಿಯಿಂದ ಆವೃತರಾಗಿ ಸಂಪೂರ್ಣವಾಗಿ ದೇಹಾಭಿಮಾನವನ್ನು ಪಡೆದವರು, ಅಂದರೆ ಈ ದೇಹವೇ ಆತ್ಮ ಅಂತ ಅಂದ್ಕೊಂಡು ಪೂಜಾ ಅವಮಾನಾದೀನ್ ದೃಢತರತ್ವ, ಈ ತನಗೆ ಇನ್ನೊಬ್ಬರು ಕೊಡುವಂಥ ಗೌರವ ಅಥವಾ ಇನ್ನೊಬ್ಬರಿಂದ ಅಂಥ ಅವಮಾನ, ಇದೆಲ್ಲವೂ ನನಗೆ ನಿಜವಾಗಿ ಆದದ್ದು ಅಂತ ಅಂದ್ಕೊಂಡು ಅಲ್ಲಿಯೇ ಓಲಾಡ್ತಾ ಅದರಿಂದಲೇ ಸಂತೋಷ, ಅದರಿಂದಲೇ ದುಃಖ ಪಡ್ತಾ ಇರ್ತಾರೆ. ಕಾರಣ ಆವರಣ ಶಕ್ತಿ ಅವರನ್ನು ಕಬಳಿಸಿದ್ದು. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪುನಃ ಆವರಣ ಶಕ್ತಿಯಿಂದ ಅತಿಯಾಗಿ ಆವರಿಸಿದವರು ಈ ದೇಹಾತ್ಮ ಬುದ್ಧಿಯಿಂದ ಶರೀರದವೇ ಆತ್ಮ ಅಂತ ಅಂದ್ಕೊಂಡು ಇಲ್ಲಿಯೇ ತೊಳಲ್ತಾ ಇರ್ತಾರೆ. ಇಂಥವರನ್ನು ಕಂಡು ಉದ್ಗಾರ ಹಂತ, ಅಯ್ಯೋ ಅಂತ. ಇಷ್ಟು ಪರಿಪರಿಯಾಗಿ ಶಾಸ್ತ್ರ ಹೇಳಿದರು, ವಿವೇಕಿಗಳು ಹೇಳಿದರೂ ಸಹ ಇವರು ಕೇಳೋದಿಲ್ವಲ್ಲಪ್ಪ. ಒಂದು ಸಲ ಒಳಮುಖವಾಗಿ ವಿಚಾರ ಮಾಡಿದರೆ ಹೌದು ಅಂತ ಅನ್ನಿಸ್ತಿತ್ತು, ಆದರೆ ಮಾಡೋದಿಲ್ಲ ಅಂತ. ಅಸೌ ದುರಂತತಮಸಃ ದುಷ್ಟಃ ಅಂತಹ ಪರ್ಯವಸಾನಂ. ಇದು ದುರಂತದಲ್ಲಿ ಪರ್ಯವಸಾನವನ್ನು ಮಾಡುವಂಥದ್ದು, ಮುಕ್ತಾಯವಾಗುವಂಥದ್ದು. ಆದ್ದರಿಂದ ಈ ಆವರಣ ಶಕ್ತಿ ಇದು ದುರ್ನಿರಸ, ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಯಾವಳು ಹಾಗೆ ಈ ಒಮ್ಮೆ ಅಜ್ಞಾನ ಈ ಇದರಿಂದ ಬಂದಂಥ ಆವರಣ ಶಕ್ತಿ ಅಡರಿದರೆ ಅದು ಸುಲಭಕ್ಕೆ ಹೋಗುವುದಿಲ್ಲ. ಏನೇ ಮಾಡಿದರೂ ಸಹ ತಾನು ಹೇಳ್ತಾ ಇರುವುದೇ ಸರಿ ಎನ್ನುವಂತಹ ಭಾವನೆ ಬರ್ತಾ ಇರುತ್ತೆ ಅವರಿಗೆ. ಆದ್ದರಿಂದ ಆವರಣ ಶಕ್ತಿ ಇಂತಹ ದುರಂತವನ್ನು ಉಂಟು ಮಾಡುತ್ತೆ, ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಈ ಶ್ಲೋಕದಲ್ಲಿ ಅದನ್ನು ತಿಳಿಸಿದ್ದಾಯಿತು. ಮುಂದೆ ಈ ಪ್ರಶ್ನೆ ಇಷ್ಟೇ, ಹಾಗಿದ್ದರೆ ಈ ಆವರಣ ಶಕ್ತಿ ಮತ್ತು ಇನ್ನೇನೇನು ಮಾಡುತ್ತೆ ಅನ್ನೋದನ್ನು ಮುಂದಿನ 117ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೆ ಪೀಠಿಕೆಯಾಗಿ ಒಂದು ವಾಕ್ಯವನ್ನು ಹೇಳ್ತಾರೆ. ಶ್ರವಣ ಮನನ ನಿಧಿಧ್ಯಾಸನ ಜನ್ಯಜ್ಞಾನ ನಾಶ್ಯತ್ವಂ ತಸ್ಯಾಹ. ಹಾಗಿದ್ದರೆ ಈ ಆವರಣ ಶಕ್ತಿಯನ್ನು ಕಳ್ಕೊಳ್ಳೋದಕ್ಕೆ ಉಪಾಯವೇ ಇಲ್ವಾ ಅಂತ. ಇದು ವೇದಾಂತ ಶಾಸ್ತ್ರದ ಒಂದು ವಿಶೇಷತೆ. ಇಷ್ಟೆಲ್ಲ ಅನರ್ಥ ಮಾಡುತ್ತೆ ಅಂತ ಹೇಳಿದೆ, ಕೊನೆಗೆ ಇದಕ್ಕೆ ಬಿಡಿಸ್ಕೊಳ್ಳುವಂಥ ದಾರಿನೂ ಹೇಳಬೇಕಲ್ಲ, ಅದನ್ನು ಮರೀದೇ ಹೇಳ್ತಾರೆ ಶಾಸ್ತ್ರಕಾರರು. ಶ್ರವಣ ಮನನ ನಿಧ್ಯಾಸನ ಈ ಮೂರರಿಂದ ಹುಟ್ಟಿದಂಥ ಜ್ಞಾನದಿಂದ ಆವರಣ ಶಕ್ತಿ ನಾಶ ಆಗತ್ತೆ. ತಸ್ಯಾಹ ವಕ್ತುಂ ತತ್ತೃತಯ ನಿರಸ್ಯ ದೋಷಹೇತುರ್ಯಂ ಪ್ರತ್ಯಭಿನ್ನ ಬ್ರಹ್ಮಣಿ ಅಸಂಭಾವನಾಂ ಅನಾತ್ಮನಿ ಶರೀರಾದವು ವಿಪರೀತ ಆತ್ಮತ್ವ ಭಾವನಾಂ. ಈ ಅನಾತ್ಮವಾದಂಥ ದೇಹದಲ್ಲಿಯೇ ಆತ್ಮ ಎನ್ನುವಂಥ ಬುದ್ಧಿ ಬಂದುಬಿಟ್ಟಿತ್ತಲ್ಲ, ಇದರಿಂದಾಗಿ ಅದನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಮತ್ತು ಶ್ರುತಿ ಆಚಾರ್ಯ ಅಂದರೆ ಗುರೂಪದೇಶಗಳಲ್ಲೂ ಸಹ ನಮಗೆ ಸಂಶಯ. ಉಪನಿಷತ್ತು ಹೀಗೆ ಹೇಳುತ್ತೆ, ಏನೋ ಸ್ವಾರ್ಥ ಇರಬೇಕು, ಗುರುಗಳು ಹೀಗೆ ಹೇಳ್ತಾರೆ, ಅವರಿಗೇನೋ ಲಾಭ ಇರಬೇಕು ಎನ್ನುವಂಥ ಸಂಶಯ ಬುದ್ಧಿಯಿಂದಲೇ ನೋಡ್ತೇವಲ್ಲ. ಇದನ್ನೂ ಸಹ
ನಾವು ದೂರ ಮಾಡಿಕೊಳ್ಬೇಕು ಅಂದರೆ ಈ ಶ್ರವಣ ಮನನ ನಿಧ್ಯಾಸನಗಳಿಗೆ ಶರಣ ಹೋಗಬೇಕು. ಬಹುಧಾ ಮನಃ ವಿಕ್ಷಿಪಂತಿ ಪುಮಾಂಸಂ ಆಭಾಸಮಾನ ಸ್ವಸ್ವರೂಪಂ ಕುರ್ವತಿ ನಾಶಯತಿ ಇತಿ. ಹೀಗೆ ಇದನ್ನು ಮಾಡದೇ ಇದ್ದರೆ ದಿನದಿಂದ ದಿನಕ್ಕೆ ನಮ್ಮನ್ನು ವಿನಾಶದ ದಾರಿಯತ್ತ ಈ ಗುಣ ತಳ್ಳಿಬಿಡುತ್ತೆ. ಅದಕ್ಕೋಸ್ಕರ ಅದು ಉಂಟು ಮಾಡುವಂಥ ಧರ್ಮವನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ 117ನೇ ಶ್ಲೋಕದಲ್ಲಿ ಅದು ಏನೆಲ್ಲ ಧರ್ಮಗಳುಂಟು, ಈ ಆವರಣ ಶಕ್ತಿಗೆ ಕಾರಣವಾದಂತಹ ತಮೋಗುಣಕ್ಕೆ ಅನ್ನೋದನ್ನು ಮುಂದಿನ ಶ್ಲೋಕ ಹೇಳುತ್ತೆ. ಅಭಾವನ ವಾ ವಿಪರೀತ ಭಾವನ ಸಂಭಾವನ ವಿಪ್ರತಿಪತ್ತಿರಸ್ಯಾಹ ಸಂಸರ್ಗಯುಕ್ತಂ ನ ವಿಮುಂಚತಿ ಧ್ರುವಂ ವಿಕ್ಷೇಪಶಕ್ತಿ ಕ್ಷಪಯತ್ಯಜಸ್ರಂ. ಅಭಾವನ ಮತ್ತು ವಿಪರೀತ ಭಾವನ ಮತ್ತು ಸಂಭಾವನ ಇದನ್ನೆಲ್ಲ ಹೀಗೀಗೆ ಹೇಳಬೇಕು. ಆಮೇಲೆ ಮತ್ತೆ ವಿವರಣೆ ನೋಡೋಣ. ವಿಪ್ರತಿಪತ್ತಿ ಮತ್ತು ವಿಪ್ರತಿಪತ್ತಿ ಅಂದರೆ ತಪ್ಪಾದಂಥ ತಿಳುವಳಿಕೆ. ಈ ಎಲ್ಲವುಗಳಿಂದಲೂ ಕೂಡಿದ್ದು ಈ ಆವರಣ ಶಕ್ತಿ. ಇದು ಯಾರಲ್ಲಿ ಇರುತ್ತೋ ನ ವಿಮುಂಚತಿ ಧ್ರುವಂ ವಿಕ್ಷೇಪ ಶಕ್ತಿ, ಅದು ಈ ಮನುಷ್ಯನನ್ನು ನರನನ್ನು ಅದು ಸುಲಭವಾಗಿ ಬಿಡೋದಿಲ್ಲ. ಅವನನ್ನು ಮತ್ತೆ ಮತ್ತೆ ಕ್ಷಪಯತಿ ನಾಶದ ಕಡೆಗೆ ತಳ್ತಾ ಇರ್ತದೆ ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಅಭಾವನ ಏನು? ಅಭಾವನ ಅಂದರೆ ಶಾಸ್ತ್ರೇಣ ಉಚ್ಯಮಾನಂ ಜೀವಬ್ರಹ್ಮ ಐಕ್ಯಂ ಪ್ರಪಂಚಮಿಥ್ಯಾತ್ವಂಚ ನ ಸಂಭವತಿ. ಇದಕ್ಕೆ ಅಭಾವನ ಅಂತ ಹೆಸರು. ಶಾಸ್ತ್ರ ಹೇಳುತ್ತೆ ಜೀವ ಮತ್ತು ಬ್ರಹ್ಮ ಇವೆರಡೂ ಬೇರೆ ಬೇರೆ ಅಲ್ಲ, ಒಂದೇ ಅಂತ. ಅದರ ಬಗ್ಗೆ ವಿಶ್ವಾಸವನ್ನು ತಾಳದೇ ಇರುವುದು ಅಭಾವನ ಒಂದು. ಮತ್ತು ಈ ಪ್ರಪಂಚ ಎನ್ನುವಂಥದ್ದು ಇದು ಮಿಥ್ಯ. ಮಿಥ್ಯ ಅಂದರೆ ಅನಿರ್ವಚನೀಯ, ಹೀಗೆ ಅಂತ ನಿರ್ವಚನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಶ್ರುತಿ ಹೇಳಿದ್ದನ್ನು ನಂಬದೇ ಇರುವುದು ಅದು ಅಭಾವನ. ಹಾಗಾಗಿ ಅಭಾವನ ಅನ್ನೋದಕ್ಕೆ ಎರಡರ್ಥ. ಒಂದು, ಶ್ರುತಿಯಲ್ಲೂ ಗುರುಗಳ ಮಾತಿನಲ್ಲೂ ವಿಶ್ವಾಸವನ್ನು ತಾಳದೇ ಇರುವುದು ಪ್ರಪಂಚ ಮಿಥ್ಯೆಯನ್ನು ಒಪ್ಪಿಕೊಳ್ಳದೇ ಇರುವುದು. ಇಷ್ಟು. ಮತ್ತು ಮುಂದಿನದು ವಿಪರೀತ ಭಾವನ. ವಿಪರೀತ ಭಾವನ ಅಂದರೆ ಈ ಶರೀರವನ್ನೇ ಆತ್ಮ ಅಂತ ತಿಳ್ಕೊಳ್ಳೋದು, ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ಳೋದು, ತಪ್ಪಾಗಿ ತಿಳ್ಕೊಳ್ಳೋದು ವಿಪರೀತ ಭಾವನ. ಮತ್ತು ಮುಂದಿನದು ಸಂಭಾವನಾ ಅಂತ. ಸಂಭಾವನಾ ಅನ್ನೋದಕ್ಕೆ ಅರ್ಥ ಸಂಶಯ ಅಂತ ಅರ್ಥ. ಕೆಲವು ಜನರಿಗೆ ಹಾಗೆ ಎಲ್ಲದರ ಬಗ್ಗೂ ಸಂಶಯ. ಹಾಗಾಗಿ ತಮ್ಮ ಶಾಂತಿಯನ್ನು ಕಳ್ಕೊಂಡು ಬಿಡ್ತಾರೆ. ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಂಶಯವನ್ನೇ ಪಡ್ತಾ ಹೋದರೆ ನಷ್ಟ ಯಾರಿಗೆ? ನಮಗೆ ಅಲ್ವಾ? ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯವನ್ನು ನಾವು ಸಂಶಯ ತಾಳದೆ ನೇರವಾಗಿ ಒಪ್ಪಿಕೊಳ್ಳಲೇಬೇಕಾಗತ್ತೆ. ಹಾಗೆ ಒಪ್ಪಿಕೊಳ್ಳದೇ ಇದ್ದರೆ ಅನರ್ಥ ಒಪ್ಪಿಕೊಳ್ಳದೇ ಇರುವವನಿಗೆ. ಹಾಗಾಗಿ ಸಂಶಯ ಭಾವನಾ. ಮತ್ತು ಸಂಶಯ ಅನ್ನೋದಕ್ಕೆ ಶಾಸ್ತ್ರದ ವಿವರಣೆ ಏನು ಅಂದರೆ ಏಕಧರ್ಮಿ ವಿಶೇಷಕ್ಕೆ ವಿರುದ್ಧ ನಾನಾಧರ್ಮ ಪ್ರಕಾರಕ ಜ್ಞಾನಂ. ಒಂದು ವಸ್ತುವಿನಲ್ಲಿ ಇರುವಂತಹ ಗುಣದ ಬಗ್ಗೆ 10 ತರಹದಲ್ಲಿ ಯೋಚನೆ ಮಾಡುವುದು. ಒಂದು ವಸ್ತುವಿನಲ್ಲಿರುವಂಥ ಧರ್ಮೀಯ ಬಗ್ಗೆ 10 ತರಹದಲ್ಲಿ ವಿಚಾರ, ಹೀಗಿರ್ಬೋದು ಹಾಗಿರ್ಬೋದಾ ಅಂತ ಸಂಶಯ. ಇದರಿಂದ ಆ ವಸ್ತುವಿಗೆ ನಷ್ಟ ಇಲ್ಲ, ಅವನಿಗೆ ನಷ್ಟ. ಅಷ್ಟಾದಮೇಲೆ ವಿಪ್ರತಿಪತ್ತಿ. ವಿಪ್ರತಿಪತ್ತಿ ಅಂದರೆ ವಿರುದ್ಧವಾಗಿಯೇ ನಿಶ್ಚಯವಾಗಿ ತಿಳಿಯೋದು. ಸಂಶಯಕ್ಕಿಂತಲೂ ಇದು ಇನ್ನೂ ಸಹ ಅದು ಅನರ್ಥವನ್ನು ಉಂಟು ಮಾಡುತ್ತೆ. ಈ ಎಲ್ಲವೂ ಸಹ ಸಂಸರ್ಗಯುಕ್ತಂ ನ ವಿಮುಂಚತಿ ಧ್ರುವಂ. ಯಾರಲ್ಲಿ ಈ ಗುಣಗಳು ಕೆಲಸ ಮಾಡ್ತಾವ ಇರ್ತವೋ ಅಂದರೆ ವಿಕ್ಷೇಪ ಶಕ್ತಿ ಆಗ ಮುಂದುವರೆದು ಕೆಲಸ ಮಾಡುತ್ತೆ. ಆವರಣ ಶಕ್ತಿ ಎಲ್ಲವನ್ನೂ ಮುಚ್ಚಿಬಿಡುತ್ತೆ ಈ ಎಲ್ಲ ತನ್ನ ಧರ್ಮದ ಮೂಲಕ. ಆಗ ವಿಕ್ಷೇಪ ಶಕ್ತಿ ಏನು ಮಾಡುತ್ತೆ ಅಂದರೆ ಕ್ಷಪಯತಿ ಅಜಸ್ರಂ. ಮತ್ತೆ ಮತ್ತೆ ಆ ವಿಕ್ಷೇಪ ಶಕ್ತಿ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಫೌಂಡೇಶನ್ನನ್ನು ಆವರಣ ಶಕ್ತಿ ಹಾಕಿಕೊಡುತ್ತೆ. ವಿಕ್ಷೇಪ ಶಕ್ತಿ ವಿಜೃಂಭಿಸ್ತಾ ಇರುತ್ತೆ.
ಅದರಿಂದ ಏನು ಫಲ ಆಯಿತು ಕೇಳಿದರೆ ಮತ್ತೆ ಪುನಃ ಸಂಸಾರಕ್ಕೆ ಬರೋದಕ್ಕೆ ಲೈಸೆನ್ಸ್ ಸಿಕ್ತು. ಅಷ್ಟು ಹಿನ್ನೆಲೆಯಲ್ಲಿ ಆ ತಮೋಗುಣದ ಕಾರ್ಯವನ್ನು ಮತ್ತೆ ಪುನಃ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ನಾಳೆ 6:30 ಸೇರಿದಾಗ ಅದನ್ನು ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.